ಧ್ಯಾನಮೂಲ ಗುರುಮೂರ್ತಿ ಪೂಜ್ಯಮೂಲ ಗುರುಪಾದ ಮಂತ್ರಮೂಲ ಗುರುವಾಕ್ಯ ಮುಕ್ತಿಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಭಾಳಷ್ಟು ದೊಡ್ಡ ಕೆಲಸವನ್ನು ನಾವು ಮಾಡ್ಕೊಳಕತ್ತೀವಿ ಅಂತ ಅಂದ್ಕೊಳ್ಬೇಕು. ಇವತ್ತು ಪ್ರತಿ ದಿವಸ ಈ ಸಾಮಾನ್ಯ ಕೆಲಸ ಅಲ್ಲ. ಇಂಥ ಗುರುವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂದರೆ ನಾವು ಧನ್ಯರಂತಲೇ ಅಂದ್ಕೊಳ್ಳೋಣ. ಅದು ನಿಜಗುಂಡ್ರ ಒಂದು ವಿಚಾರ, ಅವರ ಒಂದು ಈ ಗ್ರಂಥದಲ್ಲಿರುವಂಥ ಹಲವಾರು ವಿಚಾರಗಳನ್ನು, ಅವ್ರು ಹೇಳಿದಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಮನುಷ್ಯ ಹುಟ್ಟಿ ಬಂದಿದ್ದಾನಂತಂದ್ರೆ ಮುಖ್ಯವಾಗಿ ಏನನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಈ ಸದಾಕಾಲ ಆನಂದಕ್ಕಾಗಿ ಮನುಷ್ಯ ಭಾಳಷ್ಟು ಪ್ರಯತ್ನ ಪಡ್ತಾನೆ. ಹುಟ್ಟಿನಿಂದ ಸಾಯೋವರೆಗೂ ಬಡ್ದಾಡ್ತಾನೆ. ಯಾವುದಕ್ಕೆ? ಸುಖಕ್ಕಾಗಿ, ಆನಂದಕ್ಕಾಗಿ. ಆದರೆ ನಿಜವಾದ ಸುಖ ಎಲ್ಲೈತೆ, ನಿಜವಾದ ಆನಂದ ಎಲ್ಲೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ಹೇಳ್ಕೊಡುವಂಥವ್ನು ಯಾರು? ಸದ್ಗುರು. ಅಂಥ ಆನಂದ ಸಂತೋಷ ಬೇರೆ ಎಲ್ಲೂ ಇಲ್ಲ, ನಿನ್ನೊಳಗಡೆನೇ ಐತದ. ಎಲ್ಲಾದರೂ ಪಡ್ಕೊಳ್ಬೇಕನ್ನುವಂಥದ್ದು ವಿಷಯಾದಿಗಳಿಂದ ಸಿಗ್ತದೆ ಅನ್ನುವಂಥದ್ದು ಇಲ್ಲ ಅಲ್ಲಿ. ಯಾಕಂದ್ರೆ ಅಂಥ ಆನಂದದ ಒಂದು ಸೆಲೆನೇ ನಿನ್ನೊಳಗೆ ಐತಪ್ಪ, ಆನಂದದ ಸ್ವರೂಪನೇ ನೀನು ಇದಿ ಅಂತ ಸದ್ಗುರು ಹೇಳುವಂಥದ್ದು. ಯಾವಾಗ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ತೀವಿ ಆವಾಗೇ ನಿಜವಾದ ಆನಂದ ಆಗುವಂಥದ್ದು. ಅಂಥ ಆನಂದದ ಮನೆ ಯಾವುದು? ಮುಕ್ತಿ ಅನ್ನುವಂಥದ್ದು. ಆ ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಕೆಲವೊಂದು ನಾವು ಮಾರ್ಗ ಇದಂದ್ರೆ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾವ ರೀತಿ ಹೋಗಬೇಕು, ಯಾವ ರೀತಿ ನಮ್ಮ ನಡೆ ನುಡಿ ಇರಬೇಕು, ಯಾವ ರೀತಿ ನಮ್ಮ ಭಾವ ಇರಬೇಕು. ಪ್ರತಿಯೊಂದು ಹಂತವಾಗಿ ಈ ಹೇಳಿಕೊಡುವಂಥದ್ದು ಈ ಕೈವಲ್ಯ ಪದ್ಧತಿ. ಕೈವಲ್ಯ ಪದ್ಧತಿ ಅಂದರೆ ನಾವು ಸದಾಕಾಲ ಆನಂದವಾಗಿ ಇರಬೇಕಂತ ಅನ್ನುವಂಥದ್ದು. ಮುಕ್ತಿ ಅಂತಂದ್ರೆ ನಾವು ಬೇರೆ ವಸ್ತು ಅಂತ ತಿಳ್ಕೊಂಡಿದ್ದೀವಿ. ನಿಜವಾಗಿ ವಸ್ತು ಅಲ್ಲ ಅದು, ಎಲ್ಲೋ ಗುರುಗಳು ಕೊಡ್ತಾರೆ ಅನ್ನುವಂಥದ್ದು ಅಲ್ಲ. ಯಾಕಂದ್ರೆ ನೀ ಮುಕ್ತನ ಸ್ವರೂಪನೇ ಇದೆ, ಆನಂದದ ಸ್ವರೂಪನೇ ಇದೆ ಅಂತ ತಿಳಿಸಿಕೊಡುವಂಥವನೇ ಸದ್ಗುರುನಾಥ. ಈಗ ಅದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಪಡ್ಕೊಳ್ಳಿಕ್ಕೆ ಕೂತ್ಕೊಂಡಿದ್ದೀವಿ. ಇವ ಶಿವಕಾರುಣ್ಯ ಸ್ಥಳದಲ್ಲಿ 17ನೆಯ ಪದ ಹೇಳ್ತಾ ಇದ್ದಾರೆ, ನಿಜವಾದ ಭಕ್ತ ಆದಂಥದ್ದು. ನನಗೆ ಇಂತಿಂಥ ಕಷ್ಟಗಳಿಂದ ನಾವು ಕೂಡ್ಕೊಂಡಿದ್ದೀನಿ ಅಪ್ಪ, ಇದರಿಂದ ನನ್ನನ್ನು ಪಾರು ಮಾಡು, ಈ ದುಃಖದಿಂದ ನನ್ನನ್ನು ಪಾರು ಮಾಡು ಅಂತ ಕೇಳ್ಕೊಳ್ಳುವಂಥದ್ದು ನಿಜವಾದ ಏನು ಶಿಷ್ಯನ ಬೇಡಿಕೆ ಇದು. ಯಾವ ರೀತಿ ಬೇಡ್ತಾನ ಅನ್ನುವಂಥದ್ದು 17ನೆಯ ಪದದಲ್ಲಿ ಕೂಡ ಹೇಳ್ತಾರೆ. ಎನ್ನನೆ ಪಾಲಿಸು ಪುಣ್ಯಮಯ ಗಾತ್ರ ಸನ್ನುತ ಸುಗುಣ ಮಣಿಗಣ ಸೂತ್ರ ಅನ್ನುವಂಥ ವಿಚಾರವನ್ನು ಕೇಳ್ಕೊಳ್ತಾ ಇದ್ದಾರೆ. ಎನ್ನನೆ ನೋಡ್ರಿ, ಯಾಕಂದ್ರೆ ನನ್ನನ್ನು ಪಾಲಿಸು ಅಂದರೆ ನನ್ನನ್ನು ರಕ್ಷಣೆ ಮಾಡು ಅನ್ನುವಂಥದ್ದು ನಿನ್ನೆ ವಿಚಾರದಲ್ಲಿ ನುಡಿ ಬಂದದ. ಯಾಕಂದ್ರೆ ಪುಣ್ಯಮಯ ಗಾತ್ರ ಅಂದರೆ ಪುಣ್ಯ ರೂಪವಾಗಿದ್ದಂಥ ಶರೀರವುಳ್ಳಂಥವನು ಅನ್ನುವಂಥದ್ದು. ಯಾಕಂದ್ರೆ ಹಲವಾರು ಎಷ್ಟೋ ಕೋಟಿ ಜೀವರಾಶಿಗಳ ಪುಣ್ಯಕ್ಕಿಂತಲೂ ನಿನ್ನ ಪುಣ್ಯ ಭಾಳ ವಿಚಿತ್ರವಾದಂಥದ್ದು ಐತಪ್ಪ. ನಮ್ಮ ಶರೀರಗಳು ಹೆಂಗದಾವ, ಸಕಲ ಜೀವಿಗಳ ಶರೀರಗಳು ಅವರ ರಚನೆ ಆಗಬೇಕಾದ್ರೆ, ಅವರ ಶರೀರ ರಚನೆ ಆಗಬೇಕಾದ್ರೆ ಅವರವರು ಮಾಡಿದಂಥ ಪುಣ್ಯ ಪಾಪಗಳಿಂದ ರಚಿತವಾಗಿರ್ತದೆ. ಆದರೆ ಅವರಿಗೆ ಪುಣ್ಯದಿಂದ ಸುಖ, ಪಾಪದಿಂದ ದುಃಖ ಅನ್ನುವಂಥದ್ದು ಇರ್ತದೆ. ಸಕಲ ಜೀವರಾಶಿಗಳಿಗೆ ಐತೆ. ಆದರೆ ನಿನ್ನ ಶರೀರ ಎಂಥದ್ದು ಐತಂದ್ರೆ ಯಾವ ಪಾಪ ಪುಣ್ಯಗಳಿಂದ ರಚಿತವಾದಂಥದ್ದು ಅಲ್ಲ ನಿನ್ನ ಶರೀರ. ಈ ರೀತಿಯಾಗಿ ನಿನ್ನೆ ಕೆಲವು ವಿಚಾರಗಳು ಬಂದು ನಾವು ಒಂದನೇ ನುಡಿ ನೋಡೋಣ. ಯಾಕಂತಂದ್ರೆ ಇಂಥ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಕೇಳ್ಕೊಳ್ತಾನೆ ಶಿಷ್ಯ ಆದಂಥವು. ಈಗ ಒಂದನೇ ನುಡಿ ನೋಡೋಣ, ಏನು ಹೇಳಿದಾರ ನಿಜಗೊಂಡ್ರು ಅಂತ. ತೋರಿ ಕೆಡುವ ಒಡಲೆ ತಾನಹುದೆಂದು ಮೂರು ತಾಪದುರಿಯ ಮಧ್ಯದಿನಿಂದು ಮೀರಬಾರದರಿ ವರ್ಗದೋಳು ನೊಂದು ಮತಿಗಾರು ಪಡುತ್ತಿದೆ ಭಕ್ತ ಸುರಭುಜ ಕೃಪೆ ದೋರೆನಗೆ ಶರಣವಾರ್ಧಿ ಪೂರ್ಣರಾಜ ಬೇರೆ ಬೇರೆ ಕಾಣಿಸುವ ಜಗದಾದಿ ಬೀಜ ಅಂತ ಒಂದನೇ ನುಡಿಯಲ್ಲಿ ಕೇಳುವಂಥದ್ದು. ಏನು ಹೇಳ್ತಾರೆ ಈ ಪರಮಾತ್ಮ?
ತೋರಿ ಕೆಡುವ ಒಡಲೆ ತಾನೆಂದಿಹುದು ನೋಡ್ರಿ, ತಾನಹುದೆಂದು. ಈ ಕಾಣಿಸುವಂಥ ಶರೀರ ಐತಲ್ಲ ನಾನಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾರೆ ಸರ್ಪಭೂಷಣವ್ರು ಒಂದು ಮಾತು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಶರಣರು ಹೇಳಿದ್ದಾರೆ ಅಂದ್ರೆ ಭಾಳ ಆನಂದ ಐತ್ರಿ. ನಂಬಬೇಡವೋ ಮನುಜ ನಂಬಬೇಡವೋ, ನಂಬಿ ಕೆಡುವರುಂಟೆ ಮಣ್ಣ ಬೊಂಬೆಯಂತ ತನುವ ನಿಧನ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ಲ. ಭಾಳಷ್ಟು ಮಹಾತ್ಮರು ನಮಗೆ ತಿಳಿಸ್ಕೊಂತ ಬಂದಾರ. ನಮ್ಮ ಬುದ್ಧಿಗೆ ತಾಗಬೇಕಲ್ಲ, ಹತ್ತಬೇಕಲ್ಲ. ಅದಕ್ಕೆ ಮುಖ್ಯವಾಗಿ ಹೇಳ್ತಾರೆ ಅವ್ರು, ಮತಿಗೆ ಮಂಗಳವಾವುದು ಉತ್ತಮರ ಸಂಘ ಅಂತ ಹೇಳ್ತಾರೆ. ನಾವು ಉತ್ತಮರ ಸಂಘ ಮಾಡೀವೇನು ಇಷ್ಟು ದಿವಸ? ಇಲ್ಲಲ್ಲ. ಎಲ್ಲ ಸತ್ತೋಗರ ಸಂಘನೇ ಮಾಡಿದಂಥವ್ರು ನಾವು, ದುರ್ಜನರ ಸಂಘ ಮಾಡಿದಂಥವ್ರು ನಾವು. ಅಂದ್ರೆ ನಮಗಿಂಥ ವಿಚಾರಗಳು ಹೆಂಗೆ ಉಳಿತಾವೆ? ಬೇಕಾದಷ್ಟು ಅದಾವೆ, ಗ್ರಂಥಗಳಲ್ಲಿ ಹೇಳಿದಾರೆ, ಮಹಾತ್ಮರು ಹೇಳ್ತಾರೆ. ಆದ್ರೆ ನಮಗೆ ತಲೆಗೆ ಬಿಡ್ತಾ ಇಲ್ಲಲ್ಲ. ಯಾಕಂದ್ರೆ ನಮ್ಮ ಸಂಘನೇ ಅಂತದ. ಈಗ ಎಷ್ಟು ಕುಂತು ಕೇಳಬೇಕಾದ್ರೆ ಎಷ್ಟೆಷ್ಟೋ ವಿಷಯಗಳಿಂದ ನಾವು ಬಿಡಿಸ್ಕೊಂಡು ಬಂದು ಕುಂತು ಕೇಳಕತ್ತೀವಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಇಷ್ಟು ನಾವು ಟೈಮ್ ಇದು ಮಾಡಲಿಲ್ಲ ಅಂದರೆ ಇಷ್ಟು ನಮಗೆ ಸಿಗಂಗೇ ಇಲ್ಲ ಟೈಮ್. ಅಷ್ಟು ಕೆಲಸಗಳು, ಅಷ್ಟು ಓಡಾಟ ನಂಬುದು. ಅದಕ್ಕೆ ಇಷ್ಟು ದಿವಸ ಯಾರು ಸಂಘ ಮಾಡೀವಿ? ದುಷ್ಟರ ಸಂಘ ಮಾಡೀವಿ. ಹಾಗಾಗಿ ನಮಗಿದು ಯಾವುದು ಗೊತ್ತಿಲ್ಲ. ಈ ಶರೀರ ನಾನು ಅಂದ್ಕೊಂಡು ಬಂದಂಥದ್ದು, ಅದಕ್ಕೆ ತೋರುವಂಥದ್ದೆಲ್ಲ ನಾನು ಅಂತ ಅಂದ್ಕೊಂಡಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪರಮಾತ್ಮ ಹುಟ್ಟಿ ಸಾಯ್ತಕ್ಕಂಥ ದೇಹವೇ ನಾನಂತ ತಿಳ್ಕೊಂಡಿದ್ದೀನಿ. ಇವ್ರ ಮೂಲಕ ಕೈ ಹಾಕ್ತಾರೆ. ಅಲ್ಲೇ ಮಹಾತ್ಮರು ಮೂಲ ಅಜ್ಞಾನದ ಒಂದು ಬೇರೆ ನೋಡ್ರಿ ಹೆಂಗೈತೆ. ಇದು ಯಾವತ್ತಾದ್ರೂ ಹೇಳಿದಾರೆ ಯಾರಾದರೂ? ಶರೀರ ನಾನಲ್ಲಪ್ಪ, ಶರೀರ ನೀನಲ್ಲ, ನಂಬಬೇಡ ಶರೀರ ಅಂತ ಯಾರನ್ನ ಅಪ್ಪ ಅಮ್ಮ ಹೇಳ್ಯಾರೇನ? ಮತ್ತು ಅಕ್ಕ ತಮ್ಮ ತಂಗಿ ಬಂಧು ಬಳಗ ಯಾರನ್ನ ಹೇಳ್ಯಾರೇನು? ಇವತ್ತು ಯಾರನ್ನ ಶರೀರ ನೀನಲ್ಲಪ್ಪ, ಇದನ್ನು ನಂಬಬೇಡ, ನೀ ಮಾಡುವಂಥ ಸಂಸಾರ ನೀನಲ್ಲ, ಇದಕ್ಕೆ ಯಾಕೆ ಹತ್ಕೊಂತ ಕುಂತೀಯೋ, ಭಾಳ ದುಃಖ ಆಗಿದೆಪ್ಪ, ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಅವ್ರ ಹತ್ರ ಹೋಗ್ರಿ, ಇನ್ನೊಂದು ಚೂರು ನಿನ್ನ ಹಿಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಬಾರ್ದಾಗಿತ್ತು ಅಂತ ಇನ್ನೊಂದು ಸ್ವಲ್ಪ ಕಷ್ಟನೇ ಕೊಡ್ತಾರೆ, ದುಃಖನೇ ಮಾಡಿಸ್ತಾರೆ ಹೊರತಾಗಿ ನಿನಗಂತೂ ಸುಖದ ಮಾತುಗಳು ಅಂತ ಹೇಳಂಗಿಲ್ಲ ಅವ್ರು, ಆನಂದದ ಮಾತು ಹೇಳಂಗಿಲ್ಲ. ಇದೆಲ್ಲ ಕಷ್ಟ ಬರ್ತದ ಹೋಗ್ತದಪ್ಪ, ಇದನ್ನು ನೀನು ನಂಬಬೇಡ, ಇದು ಕನಸಿದ್ದಂಗೆ ಐತಪ್ಪ, ಈ ಶರೀರ ನಂದಲ್ಲ ಅಂತ ಅನ್ಕೋ ನೀನು. ಯಾಕಂದರೆ ಈ ಶರೀರ ನಾನಲ್ಲ, ಇದು ಹುಟ್ಟ್ಯದ ಒಂದಲ್ದ ಒಂದು ಸಲ ಸಾಯ್ತದ ಅಂತ ಯಾರನ್ನ ಹೇಳ್ಯಾರನ್ನು? ಇದಕ್ಕೆ ಯಾಕೆ ನಂಬುತ್ತಿದೆ ಅಂತ ಯಾರನ್ನ ಹೇಳ್ಯಾರನ್ನು? ಯಾರು ಹೇಳಲ್ಲ. ಅದಕ್ಕೆ ಸದ್ಗುರುನಾಥ ಒಬ್ಬನೇ ನೋಡ್ರಿ ಇದನ್ನು ಹೇಳೋದು. ಇದನ್ನೆಲ್ಲ ಬಿಚ್ಚತಾನೆ. ಇಂಥ ಅಜ್ಞಾನವನ್ನು ಕಳೆಯುವಂಥ ಶಕ್ತಿ ಸದ್ಗುರುನಾಥಿಗೆ ಇರುವಂಥದ್ದು. ಅದಕ್ಕೆ ಇದು ಹುಟ್ಟಿ ಸಾಯುವಂಥದ್ದು. ಯಾವುದು ಹುಟ್ಟ್ಯದ ಜಗತ್ತಿನೊಳಗೆ ನಾವು ಪ್ರತಿಯೊಂದು ವಿಚಾರ ಮಾಡ್ಬೇಕು. ಅದಕ್ಕೆ ಮನನ ಅಂತ ಹೇಳಿದ್ದಾರೆ. ಕೇಳಿದ ಮೇಲೆ ಮನನ ಭಾಳ ಅತ್ಯಗತ್ಯ. ಅದನ್ನು ಮಾಡಬೇಕು. ಕಾಣುವಂಥದ್ದು ಏನು ಎಲ್ಲವನ್ನು ನೋಡಿರಿ, ಜಗತ್ತಿನೊಳಗೆ ಕಣ್ಣು ತೆರೆದಿವಿ, 2 ಕಣ್ಣು ಅದಾವಿಲ್ಲ, ಕಣ್ಣು ತೆಗೆದು ದೃಶ್ಯವಾದಂಥ ಪ್ರಪಂಚವನ್ನು ನೋಡ್ರಿ. ಇದು ಎಂದು ಹುಟ್ಟೇವಿ, ಏನೇನು ಹುಟ್ಟೇವಿ ಎಲ್ಲ ನಾಶ ಆಗ್ತವೆ. ಎಲ್ಲ ಮನೆಗಳನ್ನು ನೋಡ್ರಿ, ಗಿಡ ಮರಗಳನ್ನು ನೋಡ್ರಿ, ಪ್ರಾಣಿ ಪಕ್ಷಿಗಳನ್ನು ನೋಡ್ರಿ, ಏನೇನು ನೋಡ್ತೀರಿ ಜಗತ್ತಿನೊಳಗೆ ಎಲ್ಲವನ್ನು ಸ್ವಲ್ಪ ಮನಸ್ಸಿಟ್ಟು ನೋಡ್ರಿ, ತಿಳ್ಕೊಬೇಕು. ಹಂಗೆ ಗುರುನಾಥ ಹೇಳಿದ ನಿಜ, ಹುಟ್ಟಿದ್ದು ಒಂದಲ್ಲ ಒಂದು ಸಾರಿ ಬೇಕು, ಇದೆಲ್ಲ ನಾಶ ಆಗ್ತದೆ ಒಂದು ಸಲ. ದೊಡ್ಡ ಮನೆ ಕಟ್ಟಾರಿ, ಭಾರಿ ಶ್ರೀಮಂತರ ಅಂತ ನಮ್ಮ ಮನಸ್ಸಿನಾಗ ಖುಷಿ ಪಡೋದು ಬೇಕಾಗಿಲ್ಲ, ಅಥವಾ ಏನೋ ಅನ್ಕೊಳ್ಳೋದು ಬೇಕಾಗಿಲ್ಲ. ಏನ್ರಿ ಭಾರಿ ಅದಾರಿ ಅಷ್ಟು ಕಟ್ಟಾರ, ಏನಿಲ್ಲ, ಎಲ್ಲ ದೊಡ್ಡ ದೊಡ್ಡ ಮನೆ ನೋಡ್ರಿ, ಅಂಥ ಒಂದು ಅರಮನೆ ನೋಡ್ರಿ, ಬಿಲ್ಡಿಂಗ್ಗಳು ನೋಡ್ರಿ, ಏನಿಲ್ಲ. ನಾವು ಗುರುನಾಥ ಹೇಳಿದಂಥ ವಾಕ್ಯಗಳನ್ನು ಒಂದು ಸ್ವಲ್ಪ ಸ್ಮರಣೆ ಆಗ್ತದೆ. ಇವೆಲ್ಲ ಕಟ್ಟಾರ ಒಂದಲ್ಲ ಒಂದು ಸಲ, ಇವೆಲ್ಲ ಬೈಲಾಗಿಬಿಡ್ತಾವೆ ನೋಡಿ, ಅಷ್ಟು ಹೋಗಿಬಿಡ್ತಾವ. ಹುಟ್ಟಿದ್ದು ಒಂದಲ್ಲ ಒಂದು ಸಲ ಎಲ್ಲ ನಾಶ ಆಗ್ತದಲ್ಲಪ್ಪ. ಏನಿಲ್ಲ, ಬರೀ ಬೈಲೇನು ಸಲ ಹಿಂಗೆ ಅಂದ್ಕೊಂಡ್ರೆ ಆಯ್ತು, ಬರೀ ಬೈಲೇ ಕಾಣ್ತದ್ರಿ ನಮಗೆ. ಅಷ್ಟು ಶಕ್ತಿ ಅದು ನೋಡ್ರಿ ಗುರುನಾಥನ ವಾಕ್ಯದಲ್ಲಿ. ಏನೈತೆ ನಾಮರೂಪಿ ಎಲ್ಲ ಹೋಗಿಬಿಡ್ತಾವೆ, ಎಲ್ಲ ಒಂದಲ್ಲ ಹುಟ್ಟ್ಯಾವ. ಈಗ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಹುಟ್ಟಿದಂಥದ್ದು ಒಂದಲ್ಲ ಒಂದು ಸಲ ಸಾಯ್ತದಲ್ಲ. ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು. ಇಲ್ಲಿ ಶಿಷ್ಯ ಏನು ಕೇಳ್ಕೊಳಕತ್ತೇನಪ್ಪ, ಈ ಸಾಯ್ತಕ್ಕಂಥ ದೇಹವೇ ನಾನಂತ ತಿಳಿದಿದ್ದೀನಿ. ಹೌದು, ಸಹಜ. ಯಾಕೆ ಗುರುವಿನ ಹತ್ರ ಹೋಗ್ಲಿಲ್ಲ ಅಂದ್ರೆ ಇದು ಅರ್ಥನೇ ಆಗಂಗಿಲ್ಲ ನಮಗೆ. ಇದು ತಿಳಿಯಂಗಿಲ್ಲ, ಗೊತ್ತೂ ಆಗಂಗಿಲ್ಲ. ಸುಮ್ಮ ಬರೀ ಕತ್ತಲದಲ್ಲಿ ಏನು ಸಂಸಾರ ಮಾಡಿ ಹೊಂಟಂಗೆ, ಬೆಳಕಿನಾಗ ಬಂದೇ ಇಲ್ಲ ನಾವು. ಯಾವಾಗ ಗುರು ಮುಖಾಂತರ ಕೇಳಲೇ ಇಲ್ಲ ಅಂದ್ರೆ ನಾವು ಇನ್ನೂ ಬೆಳಕಿನೆಡೆಗೆ ನಾವು ಇನ್ನೂ ಎಚ್ಚರ ಆಗಿಲ್ಲ, ನಾವು ಬೆಳಕಿನೊಳಗೆ ಬಂದೇ ಇಲ್ಲ ಅಂತಲೇ ತಿಳ್ಕೊಳ್ಬೇಕು. ಬೆಳಕ ಕಂಡಿಲ್ಲ ನಾವು ಇನ್ನೂ. ಏನು ಹೇಳ್ತಾರ, ಈ ದೇಹ ತಾಯಿ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ಮೊದಲಿತ್ತೇನು? ಇರಲಿಲ್ಲ. ಮೊದಲ ತಾಯಿ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ಈ ಶರೀರ ಇಲ್ಲ. ಇದೇನು ಬಂದುಬಿಟ್ಟದಲ್ಲ, ಉತ್ಪತ್ತಿ ಆದ ನಂತರ ಏನಾಗಿದೆ, ಇದು ಬಾಲ್ಯ, ಯೌವನ, ಮುಪ್ಪು, ಇವುಗಳಿಂದ ತೋರ್ತದೆ, ಈ ಅವಸ್ಥೆಗಳಿಂದ ತೋರ್ತದೆ ಈ ಶರೀರ, ಎಲ್ಲರ ಶರೀರ. ಮತ್ತಿದು ನೋಡ್ರಿ, ಈ ಜ್ಞಾನ ಹೆಂಗದ, ಶ್ರೀಮಂತರಿಗೆ ಐತ್ರಿ, ಬಡವರಿಗಿಲ್ಲ, ಬಡವರಿಗೆ ಐತ್ರಿ, ಶ್ರೀಮಂತರಿಗಿಲ್ಲ ಅನ್ನಂಗಿಲ್ಲ. ಇದು ಎಲ್ಲರಿಗಿರುವಂಥದ್ದು ನೋಡ್ರಿ.
ಅದಕ್ಕೆ ಈ ಒಂದು ದುಃಖ ಎಲ್ಲರಿಗಿರುವಂಥದ್ದು. ತಾಯಿ ಗರ್ಭದಲ್ಲಿ ಮೊದಲು ಇರಲಿಲ್ಲ ಇದು ಶರೀರ, ಆಮೇಲೆ ಬಂದಂಗಾಯಿತು, ತೋರಿದಂಗಾಯಿತು. ನಂತರ ಏನಾಯ್ತಿದು, ಮತ್ತು ಬಾಲ್ಯ, ಯೌವನ, ಮುಪ್ಪು ಈ ಅವಸ್ಥೆಗಳು ತೋರ್ತಾವೆ ಈ ಶರೀರಕ್ಕೆ. ಬಾಲ್ಯ ತೋರಿದಂಗಾಯ್ತು, ಯೌವನ ತೋರಿದಂಗಾಯ್ತು, ಮುಪ್ಪು ತೋರಿದಂಗಾಯ್ತಲ್ಲ, 3 ಅವಸ್ಥೆಗಳು ತೋರಿತು. ಕೊನೆಗೆ ಮರಣಾವಸ್ಥೆಯಲ್ಲಿ ಇದೇನಾಗ್ತದೆ, ಇಲ್ದಂಗೆ ಆಗಿಬಿಡುತ್ತೆ. ಇದು ತೋರಿದಂಗಾಯ್ತು, ಮರಣಾವಸ್ಥೆದಾಗ ಇಲ್ದಂಗಾಯಿತು. ಇದು ಮೊದಲೂ ಇಲ್ಲ ಮತ್ತು ನಾಶ ಆದಮೇಲೂ ಇಲ್ಲ. ಈ ಗಡಿಗೆ ನಾವು ದೃಷ್ಟಾಂತ ತಗೊಳ್ತಾರೆ. ಯಾಕಂದ್ರೆ ಗಡಿಗೆ ಮೊದಲಿತ್ತೇನೋ ಇರಲಿಲ್ಲ, ಆಮೇಲೆ ಹೊಡೆದ ಮೇಲೆ ಐತೇನು ಗಡಿಗೆ ಇಲ್ಲ, ಮಧ್ಯೆ ಮಾತ್ರ ಗಡಿಗೆ ತೋರ್ಯದ, ಹೌದಲ್ಲ. ಅದು ಮಧ್ಯದಲ್ಲಿ ಮಾತ್ರ ಸತ್ಯ ಅನ್ನಂಗೆ ಕಾಣಿಸ್ಕೊಳ್ತದಲ್ಲ. ಈ ಶರೀರ ಕೂಡ ಅಷ್ಟೇ, ತಾಯಿ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ಇರಲಿಲ್ಲ, ಆಮೇಲೆ ಸತ್ತೋದ್ಮೇಲೆ ಈ ಶರೀರ ಕಾಣಾಗಲ್ಲ. ಈ ನಡುವೇನು ತೋರ್ತದಲ್ಲ, ಇದು ಎಂಥ ಆಟ ರೀ ಇದ್ರದ್ದು ಆಟ. ಅಬ್ಬಬ್ಬಬ್ಬಬ್ಬಾ, ಇದು ಹಿಂಗೆ ತೋರ್ತದಂದ್ರೆ ಇದೇ ಸತ್ಯ ಅನ್ನಂಗೆ ತೋರ್ತದೆ ನೋಡ್ರಿ. ಯಾಕೆ ಎಲ್ಲರಿಗೆ ನಾವು ಇಲ್ಲಪ್ಪ ಇದು ಮಿಥ್ಯೆ ಅದ, ಮಾಡುವಂಥದ್ದು ಎಲ್ಲ ಮಿಥ್ಯೆ ಐತೆ, ಬ್ರಹ್ಮ ಸತ್ಯ, ಜಗನ್ ಮಿಥ್ಯೆ ಐತಿ, ಶರೀರ ತೋರ್ತದ, ಇದು ಕೆಟ್ಟು ಹೋಗುವಂಥದ್ದು ಏನಾರ ದೃಢ ಆಗಿತ್ತಂದ್ರೆ ಇವತ್ತು ಯಾರು ನಾವು ಎಲ್ಲರೂ ಆನಂದವಾಗೇ ಇರ್ತಿದ್ದೀವಿ. ಇದು ಹೋಗ್ತದೆ ಬಿಡ್ರಿ, ಒಂದಲ್ದು ಒಂದು ಸಲ ಇದು ಹೋಗುವಂಥದಕ್ಕೆ ಇದಕ್ಕೆ ಯಾಕ್ರಿ ಮಾಡೋದು, ನಾವೆಲ್ಲ ಚೆಂದಾಗಿರಮ್ಮ, ಅಣ್ಣ ತಮ್ಮ ತಂಗಿ ಅಕ್ಕ ತಂಗಿ ಬಂಧು ಬಳಗ ಅಂತ ಎಲ್ಲರೂ ಚೆಂದಾಗಿರಮ್ಮ. ಯಾಕಂದ್ರೆ ಅದು ಮಾಡಿ ಬಿಡ್ಸಂಗಿಲ್ಲ. ಯಾಕಂದ್ರೆ ಮಾಯ ಅನ್ನುವಂಥದ್ದು ಹಂಗೆ ಐತೆ, ಅಷ್ಟು ಬಲಡ್ಡೆ ಐತೆ. ಯಾಕಂದ್ರೆ ಅದು ಸಂಪೂರ್ಣ ಮರೆಸಿಬಿಡ್ತದೆ. ಅದು ನಾನು ಇಲ್ಲಿ ಶರೀರ ತೋರಿ ಕೆಡ್ತದಪ್ಪ ಅನ್ನುವಂಥದ್ದು ಭಾವನೆಯಲ್ಲಿ ಇರೋಂಗಿಲ್ಲಲ್ಲ, ಇನ್ನೂ ಇರ್ತದೆ ಅನ್ನುವಂಥ ಭಾವ, ಇದು ಅಜ್ಞಾನ. ಇದು ಯಾವ ರೀತಿ ಅಂತಂದರೆ ಇದೇ ದುಃಖ ಕೊಡುವಂಥದ್ದು. ಅದಕ್ಕೆ ಈ ರೀತಿ ಈ ಮಧ್ಯೆ ಮೊದಲೂ ಇಲ್ಲ, ಆ ಸೊತ್ತ ಮೇಲೂ ಈ ಶರೀರಕ್ಕೆ ತೋರಂಗಿಲ್ಲ. ಆದರೆ ಇದ್ದಾಗ ಮಾತ್ರ ಇಷ್ಟು ಸತ್ಯದಂಗೆ ಕಾಣಿಸ್ತದಲ್ಲ, ಅನಂತ ಪ್ರಕಾರದ ಭ್ರಾಂತಿಯನ್ನು ಉಂಟು ಮಾಡುವಂಥದ್ದು ಐತಿದು. ಅದಕ್ಕೆ ಈ ಶರೀರ ಹೆಂಗೆ ಮಾಡ್ತಂದ್ರೆ ಭಾಳಷ್ಟು ಭ್ರಾಂತಿಯನ್ನು ಹುಟ್ಟಿಸುವಂಥದ್ದು. ಒಂದಲ್ಲ ಎರಡಲ್ಲ, ಭಾಳ ದೊಡ್ಡ ಲಿಸ್ಟೇ ಇದೆ. ಯಾಕಂದರೆ ಜನ್ಮ ಹತ್ರ ಹಿಂಗೆ ಬಂದಂಥದ್ದು, ಇದು ಲಿಸ್ಟ್ ಮಾಡ್ಕೊಂಡೇ ಬಂದಂಥದ್ದು, ಲಿಷ್ಟ ಇರುವಂಥದ್ದು. ಅದಕ್ಕೆ ಇದು ಬಹಳಷ್ಟು ಭ್ರಾಂತಿಯನ್ನು ಉಂಟು ಮಾಡುವಂಥದ್ದು. ಇಲ್ಲಿ ಹೇಳ್ತಾರೆ ಭ್ರಮೆಯನ್ನು ಉಂಟು ಮಾಡುವಂಥದ್ದು. ಅದಕ್ಕೆ ನಿಜಗುಣರು ಕೂಡ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ, ತನುವಿದನುಳಿದಿಂದ್ರ ಜಾಲದಾಟಗಳುಂಟೆ ಅಂತ ಹೇಳ್ತಾರೆ ಅವರು. ಶರೀರಕ್ಕಿಂತ ಏನಾದರೂ ಬೇರೆ ಇರುವಂಥದ್ದು ಇಂದ್ರಜಾಲ ಏನಾರು ಐತೇನಂತಂದ್ರೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇಂದ್ರಜಾಲ ಮಾಡುವಂಥವನು, ಜಾದೂಗಾರ ಮಾಡುವಂಥವ್ನು ಏನು ಮಾಡ್ತಾನೆ, ಬೆಳ್ಳಿ ಬಂಗಾರ ಇವೆಲ್ಲವನ್ನು ತಕ್ಕೊಂಡು ಕೆಲವು ಹೇಳ್ತಾನೆ, ₹1 ಏನೋ ಒಂದು ಹೂವು ಮಾಡ್ತಾನೆ, ಹೂವು ಇದು ಏನು ಬಟ್ಟೆ ಮಾಡ್ತಾನೆ, ಬಟ್ಟೆ ನಾವು ನೋಡ್ತೀವಿ ಎದುರುಗಡೆ ಅಬ್ಬಬ್ಬಬ್ಬ ಅಂತ. ಇವೆಲ್ಲ ನೋಡಿ ನಾವು ಗಾಬರಿ ಆಗಿಬಿಡ್ತೀವಿ, ಏನಪ್ಪ ಹಿಂಗೆ ಮಾಡ್ತಾ ಇದ್ದಾನ ಅಂತ. ಮತ್ತು ಎಲ್ಲನೂ ದುಡ್ಡುಗಳನ್ನು ಮಾಡಿ ತೋರಿಸ್ತಾನೆ, ಎಲ್ಲ ಮಾಡ್ತಾನೆ. ಮತ್ತು ಅದು ಸತ್ಯ ಇತ್ತಂತಂದ್ರೆ ಆತ ಎಲ್ಲವನ್ನ ಮಾಡಿ ತಾನೇ ಇಟ್ಟು ಮತ್ತು ರೊಕ್ಕ ಯಾಕೆ ಕೇಳಕ್ಕೆ ಬರ್ತಿದ್ದತ. ಈ ರೀತಿಯಾಗಿ ಇಲ್ಲಿ ಎಲ್ಲವನ್ನು ಮಾಡಿ ತೋರಿಸ್ತಾನೆ, ಕೊನೆಗತೇನು ದುಡ್ಡು ಕೊಡ್ರಿ ಅಂತ ಕೇಳಿಕೊಳ್ಳುವಂಥದ್ದು. ಹೆಂಗೋ ಅದೇ ರೀತಿ ಕೂಡ ಇಲ್ಲಿ ಕೂಡ ಆ ಒಂದು ಜಾದೂಗಾರ ಅದು ಒಂದು ಇದು ಹೆಂಗೆ ಮಾಡ್ತಾನೆ, ಅದೇ ರೀತಿ ಕೂಡ ಈ ಒಂದು ಹನಿ ರೇತು ರಕ್ತದಿಂದ ಕೂಡಿದಂಥದ್ದು. ಒಂದು ರೇತಸ್ಸಿನ ಹನಿ ತಾಯಿ ಗರ್ಭದಲ್ಲಿ ಬಿದ್ದ ತಕ್ಷಣ ಒಂದು ಪಿಂಡಾಕಾರವಾಗಿ ಹೊರಗೆ ಬರ್ತದಲ್ರಿ. ಇದು ಎಂಥ ಒಂದು ಇಂದ್ರಜಾಲ, ವಿಚಾರ ಮಾಡಬೇಕು. ಅದು ಜಡವಾಗಿರುವಂಥದ್ದು, ರೇತು ರಕ್ತದಿಂದ ಕೂಡಿದಂಥದ್ದು ಈ ಶರೀರ ಆಗಿ ಹೊರಗೆ ಬರ್ತದಂತಂದಾಗ ಬಂದ ಮೇಲೆ ಆದರೂ ಕೂಡ ಮತ್ತೆ ಇದು ಬೆಳವಣಿಗೆ ಆಗ್ತದೆ. ಬಾಲ್ಯ ತೋರಿದಂಗೆ ಆಗ್ತದೆ, ಯೌವನ ತೋರಿದಂಗೆ ಆಗ್ತದೆ, ಮುಪ್ಪು ತೋರಿದಂಗೆ ಆಗ್ತದೆ. ಇವು ಅವಸ್ಥೆಗಳ ತೋರಿ ಎಲ್ಲ ವ್ಯವಹಾರ ಮಾಡಿದಂಗೆ ಮಾಡ್ತದೆ. ಕೊನೆಗೆ ಇಲ್ದಂಗೆ ಆಗಿಬಿಡ್ತು. ಇದು ಬೇರೆಯವ್ರ ಅನುಭವ ಅಲ್ಲ, ನಮ್ಮೆಲ್ಲರ ಅನುಭವಕ್ಕೆ ಬರುವಂಥ ವಿಚಾರ, ನಮಗೆ ಇರುವಂಥದ್ದು. ಎಷ್ಟೋ ಸಂಸಾರ ಮಾಡಿದಂಗೆ ಆಯಿತು, ಕಷ್ಟಪಟ್ಟಂಗಾಯಿತು, ಹೋರಾಡ್ದಂಗಾಯಿತು, ಕೊನೆಗೆ ಒಂದು ಸಲ ಇಲ್ದಂಗೆ ಆಗಿಬಿಡ್ತು ನೋಡ್ರಿ. ಶರೀರ ಎಲ್ಲ ಹೋಯ್ತು, ಮುಗೀತು. ಹಾಗಾಗಿ ನಾಶ ಆಗಿಲ್ದಂಗೆ ಆಯಿತು ಅಂದಮೇಲೆ ಇದು ಒಂದು ಇಂದ್ರಜಾಲನೇ ಅಂತ ಹೇಳ್ತಾರೆ ಮಹಾತ್ಮ. ಇದು ಒಂಥರ ಇಂದ್ರಜಾಲ ತೋರಿದಂಗೆ ಎಷ್ಟು ಅದ್ಭುತವಾಗಿ ತೋರ್ತಾರೆ ನೋಡ್ರಿ. ಒಂದು ಹನಿ ರೇತಿನಿಂದ ತಾಯಿಯ ಗರ್ಭದಲ್ಲಿ ಬಿದ್ದುಕೊಂಡು ನಂತರ ಈ ಶರೀರ ಆಗಿ ಮಾರ್ಪಾಡಾಗಿ, ಈ ಬಾಲ್ಯ ಆಗಿ, ಯೌವನ ಆಗಿ, ಮುಪ್ಪಾಗಿ, ಈ ಮಧ್ಯೆ ವ್ಯವಹಾರ ಮಾಡುವಂಥದ್ದು. ಏನು ನೀಯಿಂದ ಮಾಡಿದಂಥ ಪಾಪ ಪುಣ್ಯ ಈ ಬಾಲ್ಯ ಅವಸ್ಥೆ, ಯೌವನ ಅವಸ್ಥೆ, ಮುಪ್ಪು ಅವಸ್ಥೆಯಲ್ಲಿ ಅನುಭವಿಸುವಂಥದ್ದು. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ಇದು ಹಿಂದೆ ಬುತ್ತಿ ತಂದಿಯಪ್ಪ, ನೀ ಇಲ್ಲಿ ಊಟ ಮಾಡಬೇಕು. ಅದಕ್ಕೆ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಅಹುದೆಂದಡೆ ರಾಮನಳ ಪಾಂಡವರು ನೋಯಲೇಕೆ.
ಚಿಂತಿಸಿದರು ಸುಖ ದುಃಖದೆಡೆಯಳು ನೀ ನಿಂತು ತಿಳಿದು ಬಳಿಕಲೇ ಜೀವನೇ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಲೌಕಿಕದಲ್ಲಿ ಹೆಂಗಿರಬೇಕು, ಪಾರಮಾರ್ಥದಲ್ಲಿ ಹೆಂಗೆ ನಾವು ಇದನ್ನು ಹೆಂಗೆ ತೊಗೊಳ್ಬೇಕು, ಅದ್ಭುತ ಜೀವನ ಕಲಿಸ್ತದ್ರಿ ಇದು ಪಾಠ. 25 ವರ್ಷ ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಮಕ್ಕಳು ಓದಿಸ್ತೀವಿ ಬರೆಸ್ತೀವಿ, ಒಂದು ಏನೇ ಕಷ್ಟ ಬಂದರೂ ಕೂಡ ಅದನ್ನು ಸಹನೆ ಮಾಡ್ಕೊಳ್ಳೋ ಒಂದು ತಾಕತ್ತು ಅವ್ರಿಗೆ ಇರೋಂಗಿಲ್ಲ. ಅದು ಭ್ರಮವಿದ್ಯೆ, ಅದು ಭ್ರಮೆಯಲ್ಲೇ ಕರ್ಕೊಂಡು ಹೋಗಿಬಿಡ್ತದ. ಇದು ಬ್ರಹ್ಮವಿದ್ಯೆ ನೋಡ್ರಿ. ಎರಡು ಈ ತಾಕತ್ತು ಕೊಡ್ತದೆ, ಶಕ್ತಿ ಕೊಡ್ತದೆ ಮನುಷ್ಯನಿಗೆ. ಅದಕ್ಕೆ ಹೇಳ್ತಾರೆ ಇದು ಇಂದ್ರಜಾಲ ಇದ್ದಂಗೆ ತೋರ್ತದ, ತೋರಿ ಅಡಗಿದಂಗೆ ಆಗ್ತದೆ. ಬಟ್ ಈ ತೋರುವಂಥದ್ರಲ್ಲಿ ಮಧ್ಯೆ ಕೆಲಸ ಐತೆ ಸ್ವಲ್ಪ ನಿಂತು. ಈ ಶರೀರ ಬಂದದಲ್ಲ ಇಂದ್ರಜಾಲದಂಗೆ ತೋರ್ತದಂದ್ರೆ ಕೂಡ ಒಂದನ್ನು ಪಡ್ಕೊಳ್ಬೇಕಾಗ್ಯದ. ಇಲ್ಲಿ ಇಷ್ಟ್ರಾಗೆ ಇದು ಹೋಗೋದಕ್ಕಿಂತ ಈ ತೋರ್ದಂಗೆ ಆಗ್ಯದ, ಹೋಗೋದಕ್ಕಿಂತ ಮುಂಚೆನೇ ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕಾಗ್ಯದ ಬಳಸ್ಕೊಳ್ಬೇಕಾಗ್ತದೆ. ಹಂಗಾಗಿ ಇಲ್ಲಿ ಕೂಡ ಇಂಥ ಯಾವ ತೋರಿ ಕೆಟ್ಟು ಹೋಗ್ತಕ್ಕಂಥ ದೇಹವೇ ನಾನು ಎಂದು ತಿಳಿದು ಇಂಥ ತೋರ್ತದ ಮತ್ತೆ ಅಡಗ್ತದ. ನಮ್ಮ ಅನುಭವಕ್ಕೆ ಐತಲ್ರಿ. ಎಷ್ಟೋ ಜನ ನಮ್ಮ ಮನೆಯಾಗ ಹುಟ್ಟುತ್ತಾರೆ, ಮತ್ತೆ ವ್ಯವಹಾರದ ಮಾಡಿದಾಗ ಅಪ್ಪ ಅಮ್ಮ ಎಲ್ಲ ಹಿಂದೆ ತಾತದವ್ರು ಅಜ್ಜಿದವ್ರು ಎಲ್ಲರೂ ಸತ್ಕೊಂಡು ಹೋಗ್ಯಾರ, ಯಾರನ್ನ ಅದಾರನ್. ಮತ್ತು ಅವರೆಲ್ಲರೂ ಹೋಗ್ಯಾರಂದ್ರೆ ನೀನು ಇರೋವು. ನಿನ್ನ ಶರೀರನೂ ಹೋಗೋದೇ ಒಂದಲ್ದು ಒಂದು ಸಲ. ನಾವು ಗಟ್ಟಿಯಾಗಿ ತಿಳ್ಕೊಂಡ್ಬಿಡ್ಬೇಕು ಈ ಶರೀರನೂ ಒಂದಲ್ದು ಒಂದು ಸಲ ಹೋಗೋದೇ ಅಂತ. ಆದರೂ ಈ ರೀತಿ ತಿಳ್ಕೊಂಡು ಎಲ್ಲರೂ ಹೋಗಾಕತ್ತಾರೆ, ಹುಟ್ಟಾಕತ್ತಾರೆ. ಈ ಬಾಲ್ಯ ಯೌವನ ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ ಇದು ಶರೀರ. 6 ವಿಕಾರಗಳಿಗೆ ಒಳಗಾಗುವಂಥ ಈ ಶರೀರವೇ ನಾನು ಅಂತ ತಿಳ್ಕೊಂಡು ಈ 3 ತಾಪಗಳ ಮಧ್ಯದಲ್ಲಿ ನಿಂತಿದ್ದೀನಿ. ಯಾವಾಗ ಈ ಶರೀರ ನಾನು ಅಂದ್ಕೊಳ್ತೀನಿ ಆವಾಗ ಈ 3 ತಾಪಗಳ ಬೆಂಕಿಯಲ್ಲಿ ಬೆಂದು ಹೋಗುವಂಥದ್ದು. ಒಂದಲ್ಲ ರೀ, 3 ತಾಪಗಳು ಅದಾವ ಇವನಿಗೆ, ಮನುಷ್ಯನಿಗೆ, ಈ ಜೀವಕ್ಕೆ. ಏನದ 3 ತಾಪಗಳ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿಯಪ್ಪ ನಾನು. ಈ ಕೆಟ್ಟು ಹೋಗುವಂಥ ಶರೀರ ಅದಲ್ಲ, ಇದು ನಂದಲ್ಲ, ಇದು ಬಿದ್ದು ಹೋಗುವಂಥದ್ದು. ಇದನ್ಯಾಕೆ ನಾನು ಇದು ಇಡಬೇಕಂತ ಆ ಭಾವ ಬಂದಿಲ್ಲ. ಇದು ಬಿದ್ದು ಆದರೂ ಕೂಡ ಇದು ನಾನೇ ಅಂತ ಅಂದ್ಕೊಂಡು ಇದು ಶರೀರದ ಮೇಲೆ ಮೋಹ ಮಾಡುವಂಥ ಭಾವ ಭಾಳ ಬಂದುಬಿಟ್ಟದೆ ಈಗ ನನಗೆ. ಈ ರೀತಿ ಇರುವಂಥದ್ದು. ಮತ್ತು ಇದ್ರ ಜೊತೆ 3 ತಾಪಗಳು, 3 ತಾಪದ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಅವು ಯಾವ 3 ತಾಪಗಳು? ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ತಾರಲ್ಲ. ಏನು ಹೇಳ್ತಾರ? ಈ ಆಧ್ಯಾತ್ಮಿಕ ಹೇಳ್ತಾರಲ್ಲ, ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ಮತ್ತು ಆದಿದೈವಿಕ, ಇವು 3 ತಾಪಗಳಿಂದ ಕೂಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗಿರುವಂಥದ್ದು ಇದು. ಇಲ್ಲರಿ ಮಹಾತ್ಮರಿಗೆ ಇದ್ದು ರೀ, ನಮಗಿಲ್ರಿ, ಅದಕ್ಕೆ ನಾವು ಅವ್ರು ಭಾಳ ಕಷ್ಟಪಟ್ಟು ಮಾಡ್ಕೊಂಡು ಅವ್ರು ಗೆದ್ದುಬಿಟ್ಟು ಹೋಗ್ಯಾರಿ, ನಮಗೆ ಯಾಕೆ ಬೇಕ್ರಿ, ನಮಗಿಲ್ಲ ಅಂತೀವೇನು? ನೀವು ಮಹಾತ್ಮರ ದಾರಿಗೆ ಬರೋವರೆಗೂ ಇದು ಬಿಟ್ಟದ್ದಲ್ಲ. ಇದು ನಾವು ತಿಳ್ಕೊಳ್ಬೇಕು. ಮಹಾತ್ಮರು ತಿಳ್ಕೊಂಡ್ರು, ಅವ್ರು ಗೆದ್ದರು. ಯಾಕಂದರೆ ಇದನ್ನು ಪಡ್ಕೊಳ್ಳೋದೇ ಇದ್ದಾಗ ಮತ್ತೆ ನೀವು ಎಷ್ಟು ಜನ್ಮಗಳನ್ನು ಇದೇ ನಾಯಿ ನರಿ ಅಂಥದ್ದು ಇಂಥ ಶರೀರಗಳನ್ನು ತೊಟ್ಕೊಂಡು ಬಂದೆ ಎಷ್ಟೋ ಒಂದು ಗರ್ಭದಲ್ಲಿ ಬರಬೇಕಾಗ್ತದೆ. ಮಹಾತ್ಮರು ಹೇಳಿದ್ದಾರೆ, ಭಾಳಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಇದಕ್ಕೇನಾರ ನೀವು ಅಲಕ್ಷ್ಯ ಮಾಡಿದ್ದೆ ಆದರೆ ಮತ್ತು ನೀವೇನು ಮುಂದೆ ಸುಖದಿಂದ ಇರ್ತೀರೇನ? ದೊಡ್ಡ ದುಃಖ, ಬೆಟ್ಟದಷ್ಟು ದುಃಖ ಕಾಯ್ಕೊಂಡು ಕುಂತದಲ್ಲಿ ಮುಂದೆ ಇದನ್ನು ಏನಾರ ಅಲಕ್ಷ್ಯ ಮಾಡಿದ್ರೆ ಮತ್ತು ಹೇಳುವಂಥದ್ದು ಇಲ್ಲರಿ, ಅವ್ರು ಓದಿದಾರ ಬರ್ದಾರ್ರಿ, ಭಾಳ ಅಭ್ಯಾಸ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಜ್ಞಾನ ಆಗ್ಯದಂತ ಹಿಂಗೆ ಅಂದ್ಕೊಳಂಗಿಲ್ಲ. ಇದು ಓದಿದ್ದು ಬರೆದಿದ್ದು ಯಾವುದು ಸಂಬಂಧ ಇಲ್ಲ. ಇದು ನಾನು ಹೇಳ್ತೇನೆ ಬಂದಿದ್ದೀನಿ. ಇದು ಅಭ್ಯಾಸ ಮಾಡೋದಕ್ಕೆ, ಈ ಜ್ಞಾನ ಸ್ವಾನುಭವಕ್ಕೆ ತೊಗೊಳೋದಕ್ಕೆ ಭಾಳ ವ್ಯತ್ಯಾಸಗಳದಾವ. ಅಭ್ಯಾಸ ಮಾಡಿದ್ರೆ ಅದು ಬರೀ ಪುಸ್ತಕದನ್ನು ಉಳುವುದು ಅಷ್ಟೇ. ಇದು ಅನುಭವಕ್ಕೆ ತಗೊಳ್ಳುವಂಥದ್ದು, ಅನುಭವದಲ್ಲಿ ನಿಲ್ಲುವಂಥದ್ದು, ಚೆನ್ನಾಗಿ ಕೇಳುವಂಥದ್ದು. ಇದನ್ನು ನಿಷ್ಕಾಮ ಪುಣ್ಯದ ಫಲ ಇದ್ದಾಗ ಜ್ಞಾನ ಅಳವಡ್ತದೆ. ಬರೀ ಓದಿದವ್ರಿಗೆ ಬರೆದವ್ರಿಗೆ ಇದು ಯಾವತ್ತೂ ಅಳವಡುವಂಥದ್ದಲ್ಲ. ಇದು ಒಂದು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಅನ್ನುವಂಥ 3 ತಾಪಗಳಿಂದ ನಾವು ಕೂಡಿದ್ದೀನಿಪ್ಪ. ಆಧ್ಯಾತ್ಮಿಕ ತಾಪ ಅಂದರೆ ಏನು ನೋಡ್ರಿ, ಸ್ಪಷ್ಟವಾಗಿ ಹೇಳ್ತಾರೆ, ತಿಳ್ಕೊಳ್ಬೇಕು. ಆಧ್ಯಾತ್ಮಿಕ ತಾಪ ಅಂದರೆ ಏನು? ಭಾಳಷ್ಟು ಹೇಳ್ತಾರೆ. ಇಲ್ಲರಿ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ದುಃಖಗಳು ಭಾಳ ಕಾಡ್ತಾವ್ರಿ ನನಗೆ. ಅಂದರೆ ಆಧ್ಯಾತ್ಮಿಕ ದುಃಖ ಅಂದರೆ ಏನು? ಅದಕ್ಕೆ ಕ್ರಮಶಾಸ್ತ್ರಗಳು ಇವು. ಈ ಕ್ರಮಶಾಸ್ತ್ರ ಯಾಕಂತಂದ್ರೆ ಅಲ್ಲೊಂದಿಟ್ಟು ಒಂದು ವರ್ಷದಾಗ 4-5 ತಿಂಗಳು ಒಂದೊಂದು ತಿಂಗಳದಾಗ ಒಂದೊಂದು ದಿವಸನೇ ಶಾಲೆಗೆ ಕಳಿಸ್ರಿ, ಹುಡುಗರು ಪಾಸ್ ಆಗ್ತವನು. ಮತ್ತು 24 ಗಂಟೆ ನಾವು ನಡೀರಿ, ಹೋಗ್ರಿ ಸ್ಕೂಲಿಗೆ ಹೋಗ್ರಿ, ಸರ್ ಏನು ಹೇಳ್ಯಾರ ಅದನ್ನು ಬರ್ಕೊಳ್ರಿ, ಅವೇನೇನು ಹೇಳ್ಯಾರ ಉತ್ತರವನ್ನು ಗಟ್ಟಿ ಮಾಡ್ಕೊಳ್ರಿ, ಸರಿಗೆ ಹೇಳ್ರಿ, ಇದು ತಿಳ್ಕೊಳ್ರಿ ಅಂತ ನಾವು 20 ಸಲ ಬಡ್ಕೋತೀವಿಲ್ಲ ಮಕ್ಕಳ ಸಲುವಾಗಿ. ಅದ್ರ ಮಕ್ಕಳು ಭಾಳ ಖುಷಿಯಿಂದ ಇರ್ತಾವನು ಪಾಪ. ಎಷ್ಟು ಕಷ್ಟಪಡ್ತಿರ್ತಾವೆ ಓದೋದಕ್ಕೆ ಬರೆಯೋದಕ್ಕೆ.
ಮತ್ತು ಇದು ಬ್ರಹ್ಮಜ್ಞಾನಕ್ಕೆ ಮಾತ್ರ ನಾವು ಭಾಳ ಉಂಡು ತಿಂದು ಟೈಮ್ ಇದ್ದಾಗ ಒಂದು ಚೂರು ಕೇಳಬೇಕು ಮತ್ತು ಆನಂದ ಆಗ್ಬೇಕು ನಮಗೆ ಆಮೇಲೆ ಅಲ್ಲ. ಇದಕ್ಕೆ ಕಷ್ಟಪಡೋದೇ ಬೇಕಾಗಿಲ್ಲ ನಮಗೆ. ಅಂದರೆ ಹೆಂಗೆ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳು ನಿನ್ನನ್ನು ಕಾಡ್ತಾವ. ಇದು ಕೂಡ ನಾವು ಸತತ ಇದು ಕ್ರಮವಾಗಿರುವಂಥದ್ದು. ಸತತ ಗುರು ಮುಖಾಂತರ ತಿಳ್ಕೊಂಡಾಗ ಇವು ನಮಗೆ ಗೊತ್ತಾಗಿ ಇದರ ನಾವು ಮನನ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳಿದ್ದಾರೆ. ಇದು ಕೂಡ ಅದು ಕಷ್ಟ ಇರದೆ ಬರುವಂಥದ್ದಲ್ಲ. ಇದಕ್ಕೂ ಬಹಳಷ್ಟು ಪ್ರಯತ್ನ ಬೇಕಾಗ್ತದೆ. ಯಾವಾಗ ಕಾಟಾಚಾರಕ್ಕೆ ಮಾಡ್ತಾ ಇದ್ದೀನಿ ಅಂದಾಗ ಅವಾಗ ದುಃಖ ಕಷ್ಟ ಅನ್ನಿಸ್ತದೆ. ಇಲ್ಲ ನಾನು ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಮಹಾತ್ಮರು ಇದನ್ನು ತಿಳ್ಕೊಂಡಿದ್ದಾರೆ, ಮನುಷ್ಯಾಗಿ ಹುಟ್ಟಿ ಬಂದಿದ್ದೀನಿ ಅಂದರೆ ಇದನ್ನು ನಾವು ಮಾಡ್ಕೊಳ್ಳೇಬೇಕು ಅನ್ನುವಂಥ ಒಂದು ಛಲ, ಅದಕ್ಕೆ ಛಲ ಬೇಕು ಶರಣಂಗೆ ಅಂತ ಹೇಳ್ತಾರೆ. ಆ ಛಲ ಇತ್ತು ಅಂತಂದಾಗ ನಾವು ಇಲ್ಲಿ ಕ್ರಮವಾಗಿ ಕೇಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಅಂದಾಗ ಮಾತ್ರ ಇವೆಲ್ಲ ಗೊತ್ತಾಗ್ತದೆ. ಇಲ್ಲಾಂದ್ರೆ ಅಲ್ಲೊಂದಿಟ್ಟು ಇಲ್ಲೊಂದು ಅಂತಂದ್ರೆ ಮಕ್ಕಳು ಮೇನ್ ಅಥವಾ ಫೇಲ್ ಆಗ್ತಾವಲ್ಲ. ವರ್ಷದಾಗ 1 ಸಲ 2 ಸಲ ಸ್ಕೂಲಿಗೆ ಹೋದ್ರೆ ಹೆಂಗಾಗ್ತಾವೆ? ಅಲ್ಲಿ ಕ್ರಮ ಐತೆ. ಅದಕ್ಕೆ ಎಲ್ಲ ಜಗತ್ತಿನ ಒಳಗೆ ಕ್ರಮ ಯಾಕೆ ಕೊಟ್ಟಿದ್ದಾನಂದರೆ ಇದು ಕೂಡ ಜ್ಞಾನ ಕೂಡ ಕ್ರಮವಾಗಿ ತಿಳ್ಕೊಳ್ರಂತಲೇ ಕೊಟ್ಟಂಥದ್ದು. ಇವತ್ತು ಜೋಳದ ಸೀಸನ್ದಾಗ ಜೋಳನೇ ಬಿತ್ತುತ್ತೀವಿ, ಮಾವಿನ ಸೀಸನ್ದಾಗ ಮಾವಿನ ಹಣ್ಣೇ ಬರ್ತದೆ. ಮತ್ತು ಇಲ್ಲಿ ಅಕ್ರಮ ಆಗ್ಬೋದಾಗಿತ್ತಲ್ಲ, ಯಾಕೆ ಆಗಲಿಲ್ಲ? ಆದರೆ ಈ ವರ್ಷದಾಗ ಇಷ್ಟೇ ಮಾವಿನ ಬೆಳೆ ಬರಬೇಕು, ಮಾವಿನ ಹಣ್ಣು ಬರಬೇಕು, ಜೋಳ ಬರಬೇಕು, ಗೋಧಿ ಬರಬೇಕು, ಅಕ್ಕಿ ಬರಬೇಕು, ಹೀಗೆಲ್ಲ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಂದಕ್ಕೂ ಒಂದು ತಾಯಿ ಗರ್ಭಕ್ಕೆ ಒಂದು ಮಗು ಬರಬೇಕಾದ್ರೆ ಅಲ್ಲಿ ಕ್ರಮ ಆಗ್ತದೆ. 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು 5 ತಿಂಗಳು 9 ತಿಂಗಳ ತನಕ ತಾಯಿ ಗರ್ಭದಲ್ಲಿ ಇರಬೇಕಾಗ್ತದೆ. ಅದು ಒಂದು ಕ್ರಮನೇ. ಇಲ್ಲಿ ಕೂಡ ಹಾಗೇನೆ. ಇದು ಒಂದು ಶ್ರವಣ ಮನನ ಅನ್ನುವಂಥದ್ದು ಕೂಡ ಇದು ಒಂದು ಕ್ರಮನೇ. ಇದು ಇಲ್ಲಿ 1 ತಿಂಗಳು 2 ತಿಂಗಳು ಇದನ್ನು ಹುಟ್ಟಿದಂಗೆ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ. ಆಧ್ಯಾತ್ಮಿಕ ತಾಪ ಅಂದರೆ ಏನು ಅಂದರೆ ಈ ಸ್ಥೂಲ ಶರೀರಕ್ಕೆ, ಈ ಸ್ಥೂಲ ಶರೀರ ಅಂದರೆ ಕಾಣುವಂಥ ಶರೀರ ಕಾಣಿಸ್ತದಲ್ಲ, ಇದು ಸ್ಥೂಲ ಶರೀರಕ್ಕೆ ಈ ಬರುವಂಥ ರೋಗಗಳು. ಈ ಬರುವಂಥ ರೋಗಗಳು ಅಂತಂದರೆ ಇಲ್ಲಿ ಕೂಡ ಧಾತುಜ ಕರ್ಮಜ ಧಾತುಜ ಅಂತ ಕೂಡ ಹೇಳ್ತಾರೆ. ಈ ಶರೀರಕ್ಕೆ ಬರುವಂಥದ್ದು ಕೂಡ ಈ ಧಾತುಜ ಅಂತಂದ್ರೆ ನಾವು ಊಟ ಮಾಡಿದಂಥ ಅನ್ನದಿಂದ ಅದರಿಂದ ಊಟದಲ್ಲಿ ವ್ಯತ್ಯಾಸ ಆಗಿ ಬರುವಂಥ ರೋಗಗಳು ಇರ್ತಾವೆ. ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಅದಕ್ಕೆ ವಾಸಿ ಆಗ್ತದೆ. ಆಮೇಲೆ ಈ ಒಂದು ಕರ್ಮಜ ದುಃಖ ಅಂತಂದರೆ ಇಲ್ಲಿ 2 ಬರ್ತಾವೆ. ಸ್ಥೂಲ ಶರೀರಕ್ಕೆ ಬರುವಂಥದ್ದು ಯಾವುದಂದ್ರೆ ಈ ರೋಗಗಳು, ಅಥವಾ ಮನಸ್ಸಿಗೆ ಬರುವಂಥ ವ್ಯಸನಾದಿಗಳು. ಈ 2 ದುಃಖ 2 ಇರುವಂಥದ್ದು ಇಲ್ಲಿ. ಆಧ್ಯಾತ್ಮಿಕ ದುಃಖದಲ್ಲಿ 2 ಮನಸ್ಸಿನ ರೋಗ ಮತ್ತು ಶರೀರ ರೋಗ ಅನ್ನುವಂಥದ್ದು. ನಮಗೆಲ್ಲ ಭಾಳಷ್ಟು ಜನರಿಗೆ ಈ ಶರೀರದ ರೋಗ ಬಂದಾಗ ನಾವು ಆರಾಮಿಲ್ಲರಿ, ನಮಗೆ ಹುಷಾರಿಲ್ಲರಿ ಅಂತೀವಿ. ಆದರೆ ಹೆಚ್ಚಿನ ಜನ 99% ಮನಸ್ಸಿನ ರೋಗದಿಂದನೇ ಬಳಲ್ತಾ ಇರುವಂಥದ್ದು. 1% ಅದ್ರಾಗ 0.5% ಅಂದರೂ ಪರವಾಗಿಲ್ಲ, ಜ್ಞಾನಿಗಳು ಮಾತ್ರ ಪಾರಾಗಿರ್ತಾರೆ ಈ ಮನಸ್ಸಿನ ದುಃಖದಿಂದ. ಈ ಶರೀರದ ದುಃಖ, ಶರೀರದ ರೋಗ ಮತ್ತು ಮನಸ್ಸಿನ ರೋಗ 2ರಿಂದ ಬಳಲ್ತಾ ಇರ್ತೀವಿ ನಾವು. ಶರೀರದ ರೋಗ ಬಂದರೆ ನಾವು ದವಾಖಾನೆಗೆ ತೋರಿಸ್ಕೊಂಡು ಬರ್ಬೋದು. ಅದರಲ್ಲಿ ಧಾತುಜ ಕರ್ಮಜ ಅನ್ನುವಂಥದ್ದು ಇರ್ತದೆ. ಕರ್ಮಜ ಅಂದರೆ ಹಿಂದೆ ಮಾಡಿದಂಥ ಒಂದು ಕರ್ಮಕ್ಕನುಸಾರವಾಗಿ ಬರುವಂಥ ರೋಗ. ಎಲ್ಲಿ ಡಾಕ್ಟ್ರುಗಳಿಗೆ ತೋರಿಸಿದ್ರು ಕೂಡ ಅದು ವಾಸಿ ಆಗದೇ ಇರುವಂಥ ರೋಗ ಇರ್ತದೆ. ಅದನ್ನು ಅನುಭವಿಸ್ಬೇಕಾಗ್ತದೆ. ಕೆಲವು ವಿಚಾರಗಳದಾಗ ಮಹಾತ್ಮರು ಹೇಳಿದಂಥ ವಿಚಾರ ಪ್ರಕಾರ ನಡ್ಕೊಂಡ್ರೆ ಅದನ್ನು ಕೂಡ ವಾಸಿ ಮಾಡ್ಕೊಳಕ್ಕಾಗ್ತದೆ. ಆದ್ರೆ ಈ ಮನಸ್ಸಿನ ರೋಗ ಅನ್ನುವಂಥದ್ದು ಇದು ಕೂಡ ಇದು ಒಂದು ದೊಡ್ಡ ರೋಗ. ಈ ಚಿಂತೆ ವ್ಯಸನಾದಿಗಳಿಂದ ಆಗ್ತಕ್ಕಂಥ ತಾಪ, ಭಾಳಷ್ಟು ವ್ಯಸನಗಳಾಗುವಂಥದ್ದು, ಹಲವಾರು ಚಿಂತೆ ಆಗುವಂಥದ್ದು ಈ ಮನಸ್ಸಿನಲ್ಲಿ. ಯಾಕಂದರೆ ಇದೇ ಭಾಳಷ್ಟು ಗದ್ದಲಕ್ಕೆ ಹಾಕುವಂಥದ್ದು ಅಂದರೆ ಮನಸ್ಸಿನ ರೋಗನೇ ಜಾಸ್ತಿ. ಯಾಕಂದರೆ ಮನಸ್ಸು ಭಾಳಷ್ಟು ತುಂಬ ಒಂದು ರೋಗದಿಂದ ಬಳಲ್ತಾ ಇದೆ. ಹಾಗಾಗಿ ಈ ಮನಸ್ಸಿನ ರೋಗ ಅನ್ನುವಂಥದ್ದು ಇವೆರಡೂ ಸೇರಿ ಇದು ಆಧ್ಯಾತ್ಮಿಕ ದುಃಖ ಅಂತ ಹೇಳ್ತಾರೆ. ಇದಕ್ಕೆ ಆಧ್ಯಾತ್ಮಿಕ ತಾಪ ಅಂತ ಕೂಡ ಹೇಳ್ತಾರೆ. ತಾಪ ಅಂದರೆ ಅದು ಬೆಂಕಿ ಇದ್ದಂಗೆ, ಅದು ಸುಡ್ತಾನೆ ಇರ್ತದೆ ಮನುಷ್ಯನಿಗೆ. ಈ ರೀತಿ ಆಧ್ಯಾತ್ಮಿಕ ತಾಪ ಅಂತ ಕೂಡ ಹೇಳ್ತಾರೆ. ಮತ್ತೀಗ ಕಣ್ಣಿಗೆ ಕಾಣಿಸುವಂಥ ಈಗ ಹೊರಗಡೆ ಏನು ಕಾಣಿಸ್ತಾ ಇರ್ತದೆ ತನಗಿಂತ ಭಿನ್ನವಾಗಿರುವಂಥದ್ದು, ಕಣ್ಣಿಗೆ ಕಾಣುವಂಥ ವಸ್ತುಗಳಾಗಿರ್ತದ ಅಥವಾ ತನಗಿಂತ ಭಿನ್ನವಾದಂಥ ವಸ್ತುಗಳಿಂದ ಆಗ್ತಕ್ಕಂಥ ತಾಪಗಳಿಗೆ ಆದಿ ಭೌತಿಕ ಅಂತ ಹೇಳ್ತಾರೆ. ತನಗಿಂತ ಭಿನ್ನವಾಗಿರಬೇಕು, ಕಣ್ಣಿಗೆ ಕಾಣಿಸ್ತಾ ಇರ್ತಾವ ಆ ದುಃಖಗಳು, ಅದರಿಂದ ಆಗುವಂಥ ಆ ವಸ್ತುಗಳಿಂದ ಆಗುವಂಥ ದುಃಖಗಳು, ಇದಕ್ಕೇನು ಹೇಳ್ತಾರೆ ಆದಿ ಭೌತಿಕ ದುಃಖ ಅಂತ ಹೇಳ್ತಾರೆ. ನಮ್ಮಿಂದ ಭಿನ್ನವಾಗಿರಬೇಕು. ನೋಡ್ರಿ ಭಾಳಷ್ಟು ಒಳ್ಳೆ ವಿಚಾರಗಳು ಹೆಂಗೆ ಹೇಳ್ತಾರೆ ನಿಜಗೊಂಡ್ರು ಬಾಬಾ. ಇದಕ್ಕರೆ ನಿಜ ಹೇಳಬೇಕಂದ್ರೆ ಈ ಇದು ಸಿಕ್ಕೋರು ಭಾಳ ಧನ್ಯರು ಅಂತ ಅಂದ್ಕೊಳ್ಬೇಕು. ಎಲ್ಲೇ ಆಗಲಿ ಯಾರು ಹೇಳಿದ್ರು ಕೂಡ ನಿಜಗೊಂಡ್ರೆ ಶಾಸ್ತ್ರ ಏನು ಕ್ರಮವಾಗಿ ಸಿಗ್ತದಲ್ಲ ಅವ್ರು ಭಾಳ ಧನ್ಯರು ಅನ್ಬೇಕು ನೋಡ್ರಿ.
ಯಾಕಂದ್ರೆ ಇದು ಸಿಗೋದು ಭಾಳ ಕಷ್ಟ. ಮನುಷ್ಯತ್ವ ಬರ್ತದೆ, ಮುಮುಕ್ಷತ್ವ ಬರಬೇಕು. ಮನುಷ್ಯತ್ವ ಬಂದರೂ ಕೂಡ ಅದು ಮುಮುಕ್ಷತ್ವ ಬರಲಿಲ್ಲ ಅಂದ್ರೆ ಮನುಷ್ಯನ ಶರೀರ ಕೂಡ ವೇಸ್ಟ್ ಆಗಿಬಿಡ್ತದೆ. ಮುಮುಕ್ಷತ್ವ ಭಾವ ಬಂದರೂ ಕೂಡ ಅಲ್ಲಿ ಏನಂದರೆ ಸದ್ಗುರು ಸಿಗಲಿಲ್ಲ ಅಂದ್ರೆ ಅವು ಎರಡು ವೇಸ್ಟ್ ಆಗ್ತಾವೆ. ಸದ್ಗುರು ಸಿಕ್ಕ ನಂತರ 3 ಸಿಕ್ಕವಂದ್ರೆ ನಮಗೆ ಚೆನ್ನಾಗಿ ಅದ ಬಂದಂಗೆ ನೋಡ್ರಿ ಇವಾಗ. ಯಾಕಂದ್ರೆ ಈ ಒಂದು 3 ಕೂಡ್ಯಾವಂದ್ರೆ ಭಾಳ ಧನ್ಯರಂತ ಅಂದ್ಕೊಡ್ಬೇಕಾಗ್ತದೆ. ಇಲ್ಲಿ ಮತ್ತೆ ಹೇಳ್ತಾರೆ, ಈ ಕಣ್ಣಿಗೆ ಕಾಣ್ತಕ್ಕಂಥ ಮತ್ತು ತನಗಿಂತ ಭಿನ್ನವಾಗಿರುವಂಥದ್ದು ಏನೈತೆ, ಕಣ್ಣಿಗೆ ಕಾಣುವಂಥದ್ದು ಮತ್ತು ತನಗಿಂತ ಭಿನ್ನವಾಗಿರುವಂಥದ್ದು ಯಾವ ವಸ್ತುಗಳದಾವ ಅವುಗಳಿಂದ ಆಗ್ತಕ್ಕಂಥ ತಾಪಗಳು. ಇದು ಒಂದು ಬೆಂಕಿ ಸಮಾನ. ಇದು ಕೂಡ ಇದು ಒಂದು ತಾಪ, ಅದು ದುಃಖ ಅಂತ ಕೂಡ ಹೇಳ್ಬೋದು. ಉದಾಹರಣೆ ನಾವು ತಗೊಂಡಾಗ ಈ ಹುಲಿಗಳಾಗಿರ್ಬೋದು, ಕರಡಿ ಆಗಿರ್ಬೋದು, ಮತ್ತು ಹಾವು, ಚೇಳು, ಈ ಮತ್ತು ಪಂಚಭೂತಗಳಿಂದ ಈ ನೀರಿನ ಆವಳೆ ಆಗಿರ್ಬೋದು, ಈ ಗಾಳಿದು, ಇವೆಲ್ಲವುಗಳಿಂದ ಈ ಬಿಸಿಲಿನ ತಾಪ ಆಗಿರುವಂಥದ್ದು, ಇವೆಲ್ಲವುಗಳಿಂದ ಆಗ್ತಕ್ಕಂಥ ತಾಪಗಳು. ಇದರಿಂದ ಕೂಡ ಈ ಮನುಷ್ಯ ಇದ್ರಾಗ ಕೂಡ ಬೆಂದು ಹೋಗಿಬಿಡ್ತಾನೆ. ಈ ರೀತಿ ಈ ತಾಪಗಳಾಗಿರುವಂಥದ್ದು. ಮತ್ತು ಇನ್ನೂ ಒಂದು ಆದಿದೈವಿಕ ದುಃಖ ಅಂದರೆ ಎಂಥದಪ್ಪ ಅಂತಂದ್ರೆ ತನಗಿಂತಲೂ ಭಿನ್ನವಾಗಿರ್ತದೆ. ಆದಿದೈವಿಕ ದುಃಖ ಅಂದರೆ ಯಾವ ರೀತಿ ಅಂದ್ರೆ ತನಗಿಂತಲೂ ಭಿನ್ನವಾಗಿರ್ತದೆ ಮತ್ತು ಅದು ಕಣ್ಣಿಗೆ ಕಾಣಿಸದೇ ಇರುವಂಥದ್ದು. ಕಣ್ಣಿಗೆ ಕಾಣಿಸಂಗಿಲ್ಲ. ಇದು ಆದಿದೈವಿಕ ದುಃಖ ಅಂತಂದ್ರೆ ಏನಪ್ಪ ಅಂತಂದ್ರೆ ಅದು ಕಣ್ಣಿಗೆ ಕಾಣಿಸಂಗಿಲ್ಲ. ಮತ್ತು ಅದು ಕಾಣಿಸದೇ ಇರುವಂಥ ವಸ್ತುಗಳಿರ್ತಾವಲ್ಲ, ಕಣ್ಣಿಗೆ ಕಾಣಿಸದೇ ಇರುವಂಥ ವಸ್ತುಗಳಿಂದ ಆಗ್ತಾ ಇರುವಂಥ ತಾಪ ಅದು ಆದಿದೈವಿಕ ತಾಪ ಅಥವಾ ದುಃಖ, ಆದಿದೈವಿಕ ದುಃಖ ಅಂತ ಕೂಡ ಹೇಳ್ತಾರೆ. ಉದಾಹರಣೆ ಈ ಸ್ವರ್ಗ ನರಕಾದಿಗಳಲ್ಲಿ ಆಗ್ತಕ್ಕಂಥ ಒಂದು ಹೋಗುವಂಥದ್ದು ಬರುವಂಥದ್ದು. ಯಾಕಂದ್ರೆ ಬರಬೇಕಾದಾಗ ಕೂಡ ಭಾಳ ಕಷ್ಟ. ಸ್ವರ್ಗಾದಿ ಭೋಗವನ್ನು ಅನುಭವಿಸಿ ಬರಬೇಕಾದ್ರೂ ಕೂಡ ಭಾಳ ಕಷ್ಟ ಆಗ್ತದೆ. ಈ ರೀತಿಯಾಗಿ ಹಲವಾರು ರೀತಿಯಿಂದ ಅಲ್ಲಿ ಮತ್ತು ಈ ಗ್ರಹಗತಿಗಳಿಂದ ಆಗ್ತಾ ಇರುವಂಥ ದುಃಖ, ದೇವತೆಗಳಿಂದ ಆಗ್ತಾ ಇರುವಂಥ ಒಂದು ತೊಂದರೆಗಳು, ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂದ್ರೆ ಇದು ಆದಿದೈವಿಕ ದುಃಖ ಅಂತ ಹೇಳಿಸ್ಕೊಳ್ತದೆ. ಈ 3 ತಾಪಗಳಿಂದ ಅನುಭವಿಸುತ್ತಾ ಮತ್ತು ಈ 3 ತಾಪಗಳ ಮಧ್ಯೆ ನಾವೆಷ್ಟು ತಿಳ್ಕೊಂಡಿವಿ. ಈಗ ಕೈಯಾಗ ರೊಕ್ಕ ಐತ್ರಿ, ಆಸ್ತಿ ಐತ್ರಿ, ಸಂಪತ್ತು ಐತೆ ಅಂದ್ರೆ ನಮ್ಮ ಸರಿನೇ ಯಾರಿಲ್ಲ ಅಂತೀವಿ. ನಿಜವಾದ ದುಃಖ ನೋಡ್ರಿ ಎಂಥ ದುಃಖಗಳು ಅದಾವೆ ಇಲ್ಲಿ. ಅದಕ್ಕೆ ಹೇಳ್ತಾರೆ ಈ 3 ತಾಪಗಳಿಂದ ಅನುಭವಿಸ್ತಾ ಇರುವಂಥದ್ದು ಮತ್ತಿನ್ನೂ ಭಾಳ ಅದಾವ. ಅದಕ್ಕೆ 6 ಬೆಟ್ಟವ ದಾಟಿ ನಡೆದೆ, 3 ಮೂಲ ಕೊಳ್ಳಕ್ಕಿಳಿದೆ, ಏರಿದೇನೋ ಕೈಲಾಸ ದ್ವಾರವ ಹೇಳ್ತಾರಲ್ಲ. ಓಂ ಶ್ರೀ ಗುರು ಸಿದ್ಧ. ಇದು ಶ್ರೀಗಿರಿಯ ಸುಕ್ಷೇತ್ರಕ್ಕಿಂತ ಶ್ರೀಗಿರಿಯ ಸುಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು ಅನ್ನುವಂಥದ್ದು ಸರ್ಪಭೂಷಣವ್ರು ಬರೀತಾರೆ. ಹಾಗಾಗಿ ಈ 3 ತಾಪಗಳನ್ನು ನಾನು ಅನುಭವಿಸುತ್ತಾ ದಾಟಲಿಕ್ಕೆ ಬಾರದೇ ಇರುವಂಥದ್ದೇನೋ ಅದಾವೆ ನೋಡಪ್ಪ. ಯಾವ ದಾಟಕ್ಕವು ಎಲ್ಲಿ ನನಗೆ ಆಗಾನೇ ಒಲು ಎಂಥವು ಅಂತಂದ್ರೆ ಹೇಳ್ತಾರೆ ಅವರು, ಈ ಅರ್ಷಡ್ ವರ್ಗಗಳು. ಯಾಕಂದ್ರೆ ಮೀರಬಾರದ ಅರಿವರ್ಗದೋಳು ನೊಂದು ಅಂತ ಹೇಳ್ತಾ ಇದ್ದಾರೆ ಅವರು. 3 ತಾಪದುರಿಯ ಮಧ್ಯದಿಂದು ಮೀರಬಾರದ ಅರಿವರ್ಗಗಳ ವರ್ಗದೋಳು ನೊಂದು ಅಂದ್ರೆ ಏನಪ್ಪ ಅಂದ್ರೆ ದಾಟಕ್ಕೆ ಬಾರದೇ ಇರುವಂಥದ್ದು ಕಾಮ, ಕ್ರೋಧ, ಮದ, ಲೋಭ, ಮತ್ಸರ, ಇವು ಅರಿಷಡ್ ವರ್ಗಗಳು. ಅಯ್ಯೋ ಎಲ್ಲಿ ನನಗೆ ಆಗಾನೇ ಹೊಲ್ದು ದಾಟಕ್ಕೆ ಆಗವಲ್ವಲ್ಲಪ್ಪ. ಅದಕ್ಕೆ ಇದರಿಂದ ಏನಾಗಿದಾವೆ ಅಂದ್ರೆ ಒಂದು ಕ್ಷಣದಲ್ಲೇ ಒಂದು ಕಾಮ, ಕ್ರೋಧ, ಇವೇ ಆಕಾರನ ತಾಳ್ತೀನಿ ನಾನು. ಒಂದು ಸಲ ಅಪೇಕ್ಷೆ ಬೇಕು ಅನ್ನುವಂಥದ್ದು ಅದೇನು ಸಿಗದೇ ಇದ್ದಾಗ ನನಗೆ ಕ್ರೋಧ ಬರುವಂಥದ್ದು. ಈಗ ಅದು ಹೇಳ್ತಾರೆ. ಯಾಕಂದರೆ ಇಂಥವನ್ನು ಅರಿಷಡ್ ವರ್ಗಗಳು ನನಗೇನಾಗಕತ್ತದ, ಈ ಬುದ್ಧಿಯಲ್ಲಿ ಭಾಳಷ್ಟು ತೊಂದರೆ ಆಗ್ತದೆ ನನಗೆ. ಭಾಳಷ್ಟು ಇದರಿಂದ ಮುಂದಕ್ಕೆ ದಾಟಕ್ಕಾಗ್ತಾನೇ ಇಲ್ಲ, ಅಷ್ಟೊಂದು ದುಃಖ ಕೊಡ್ತಾ ಇದ್ದಾವ. ಅದಕ್ಕೆ ಇಲ್ಲಿ ಕಾಮ ಅಂದ್ರೆ ಏನು ನಾವು ಚೆನ್ನಾಗಿ ವಿಚಾರ ಮಾಡಬೇಕು. ಪ್ರತಿಯೊಂದನ್ನು ಹೇಳ್ತಾರೆ. ಕಾಮ ಅಂದರೆ ಏನಪ್ಪ? ಕಾಮ ಅಂದರೆ ಏನಾದರೂ ಬೇರೆ ವಿಷಯಕ್ಕೆ ತೊಗೊಂಡು ಹೋಗಂಗೆ. ಕಾಮ ಅಂದರೆ ಅಪೇಕ್ಷೆ ಪಡುವಂಥದ್ದು ವಸ್ತುಗಳು. ಯಾಕಂದರೆ ನಮ್ಗೆ ಅದು ಪ್ರಾಪ್ತಿ ಆಗ್ತಾ ಇಲ್ಲ. ಅದು ಆ ವಸ್ತು ನಮ್ಗೆ ಪ್ರಾಪ್ತಿ ಆಗದೇ ಇರುವಂಥ ವಸ್ತುವಿನ ಪ್ರಾಪ್ತಿ ಇಚ್ಛೆ ಅನ್ನುವಂಥದ್ದು. ಯಾಕಂದರೆ ನಮ್ಮಲ್ಲಿ ಇಲ್ಲ
ವಸ್ತು ಎಲ್ಲ ಬೇರೆ ಕಡೆ ಐತೆ, ಆ ವಸ್ತುವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ಯದ. ಅದು ಇಚ್ಛೆ ಏನು ಬರ್ತದೆ ನಮಗೆ, ಆ ವಸ್ತು ನಮ್ಮ ಹತ್ರ ಇಲ್ಲ, ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು, ಆ ವಸ್ತುವನ್ನು ಪಡ್ಕೊಳ್ಬೇಕು ಅನ್ನುವಂಥ ಭಾವ ಬರ್ತದಲ್ಲ, ಆ ಇಚ್ಛೆ ಕಾಮ ಅನ್ನುವಂಥದ್ದು. ಯಾವುದೇ ಆಗಿರ್ಬೋದು, ಅದು ಕಾಮ ಅನ್ನುವಂಥದ್ದು. ಇಚ್ಛಿತ ವಸ್ತುವಿನ ಪ್ರಾಪ್ತಿ ಆಗದೆ ಇದ್ದ ಕಾಲದಲ್ಲಿ ನಾವು ಇಚ್ಛೆ ಪಟ್ಟಂಥ ವಸ್ತು ನಮಗೆ ಸಿಗಲಿಲ್ಲ. ಇದು ನೋಡ್ರಿ, ಇದು ಶಾಸ್ತ್ರ ಹೆಂಗಿದೆ ಅಂತಂದ್ರೆ ನಮ್ಮನ್ನು ಬಿಟ್ಟು ಹೊರಗಿಲ್ಲ. ನಮ್ಮೊಳಗೆ ನಾವೇ ಮೂರ್ತಿ ಆಗ್ಬೇಕು, ತಿದ್ದುಕೊಳ್ಬೇಕಾಗಿದೆ ನಮ್ಮೊಳಗೆ ನಾವೇ. ಅದು ಅಂತರಂಗದ ಕನ್ನಡಿ. ಇದು ಕನ್ನಡಿಯನ್ನು ತೋರಿಸಿದಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಮುಖ ಹೆಂಗದಾವಂತ. ಅಲ್ಲ, ನಮ್ಗೆ ಕನ್ನಡಿ ನೋಡ್ಕೊಳ್ಳೋದಿದ್ದಾಗ ನಮ್ಮ ಮುಖ ಹೆಂಗದಂತ ಗೊತ್ತಿಲ್ಲ. ನಮ್ಗೆ ಕನ್ನಡಿ ಮುಂದೆ ಹಿಡ್ದಾಗ ಗೊತ್ತಾಗ್ತದೆ ನಮ್ಮಲ್ಲಿ ನಮ್ಮ ಮುಖ ಹೆಂಗದ, ಕಪ್ಪದ ಬೆಳಗದ, ಎಲ್ಲಿ ಕಪ್ಪದ ಎಲ್ಲಿ ಬೆಳಗದ, ಹೆಂಗದ ಹೆಂಗಿಲ್ಲ ಅದು ಎಲ್ಲ ತೋರಿಸ್ತದಲ್ಲ. ಅದ್ರಂಗೆ ಇದು ನಿಜಗೊಂಡ್ರೆ ಶಾಸ್ತ್ರ ಹೆಂಗೈತಪ್ಪ ಅಂತಂದ್ರೆ ಅಂತರಂಗದ ಕನ್ನಡಿ ಇದ್ದಂಗಿದು. ಇಲ್ಲಿ ಹೇಳ್ತಾರೆ, ಯಾಕಂದ್ರೆ ಪ್ರಾಪ್ತಿ ಆ ವಸ್ತು ನಮ್ಗೆ ಇಚ್ಛಿತ ವಸ್ತು ನಮಗೆ ಸಿಗದೇ ಇದ್ದಾಗ, ಇಚ್ಛೆ ಪಟ್ಟಂಥ ವಸ್ತು ನಮಗೆ ಸಿಗದೇ ಇದ್ದಾಗ ಅಲ್ಲಿ ಏನು ಉತ್ಪತ್ತಿ ಆಯಿತು ನಮ್ಮ ಮನಸ್ಸಿನಲ್ಲಿ? ಕ್ರೋಧ, ಸಿಟ್ಟು ಬಂತು. ಅದನ್ನು ಆ ವಸ್ತು ನನಗೆ ಬೇಕಾಗಿತ್ತು, ಅದು ನನಗೆ ಸಿಗಲಿಲ್ಲ ಅನ್ನುವಂಥದ್ದು ಕ್ರೋಧ. ತಕ್ಷಣದಲ್ಲೇ ಫಸ್ಟ್ ಮುಖ್ಯ ಈಗ ಸೈನಿಕನಿಗೆ ಒಬ್ಬ ರಾಜ ಮುಂದಿರ್ತಾನಲ್ಲ, ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ಈ ಕಾಮ ಅನ್ನುವಂಥವನು ಮುಂದೆ ಇರುವಂಥವನು. ಅದು ಕಾಮದ ಅಪೇಕ್ಷೆ ಪಟ್ಟಾಗ ನಮ್ಗೆ ಆ ವಸ್ತು ಸಿಗದೇ ಇದ್ದಾಗ ಅದ್ರ ಹಿಂದ್ಗಡೆ ಈತ ಅಣ್ಣ ತಮ್ಮ ಇದ್ದಂಗೆ ಈತ ಕ್ರೋಧ ಸಿಟ್ಟಿಗೇರಿ ಬಿಡ್ತಾನೆ. ಕ್ರೋಧ ಬಂದುಬಿಡ್ತದೆ ಅವಾಗ, ಎಷ್ಟು ಸಿಟ್ಟು ಮಾಡ್ಕೊಂಡ್ಬಿಡುವಂಥದ್ದು. ಯಾಕಂದ್ರೆ ಆ ವಸ್ತು ಪ್ರಾಪ್ತಿ ಆಗದೆ ಕಾಲದಾಗ ಅಲ್ಲಿ ಏನಾಗ್ತದೆ? ದ್ವೇಷ, ಕ್ರೋಧ ಉತ್ಪತ್ತಿ ಆಗಿಬಿಡ್ತದೆ. ಮತ್ತು ಪ್ರಾಪ್ತಿ ಆಗಿತ್ತು ವಸ್ತು ಅಂತಂದ್ರೆ ಆ ವಸ್ತುವನ್ನು ಯಾರಿಗೂ ಕೊಡಬಾರ್ದು ಅನ್ನುವಂಥ ಬುದ್ಧಿ ಏನಿರ್ತದೆ. ವಸ್ತು ಪ್ರಾಪ್ತಿ ಆಗ್ಯದ, ಯಾವುದೋ ಒಂದು ವಸ್ತು ಪ್ರಾಪ್ತಿ ಆಗ್ಯದ, ಅದನ್ನು ನಾವು ಇನ್ನೊಬ್ರಿಗೆ ಕೊಡಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಆ ಲೋಭ, ಅದನ್ನು ನಾವು ದುಡ್ಡು ಆಸ್ತಿ ಸಂಪತ್ತು ಏನೇ ಮಾಡಿಕೊಂಡ್ರು ಕೂಡ ತಂದು ಒಂದು ಆಲ್ಮರೆಯಾಗಿಟ್ಟು ಅದನ್ನು ಒಬ್ಬರಿಗೆ ಕೊಡಂಗಿಲ್ಲ. ಮನ್ಯಾಗ ಮಕ್ಕಳಿಗೂ ಕೊಡಂಗಿಲ್ಲ, ಹೆಂಡ್ತಿಗೂ ಕೊಡಂಗಿಲ್ಲ, ಅಥವಾ ಹೆಂಡ್ತಿ ಗಂಡಕ್ಕೆ ನಾನಾ ರೀತಿಯಿಂದ ತಿಳ್ಕೊಳ್ರಿ. ಆಲ್ಮರೆಯಾಗಿಟ್ಟು ಮುಚ್ಚೋದು ತೆಗಿಯೋದು, ಎಲ್ಲಿ ಕೊನೆಯವರು ತಾನು ತಿನ್ನಂಗಿಲ್ಲ. ಅದು ನಾಯಿ ಬಣಿಮಿ ಮೇಲೆ ಮಲಗಿದಂಥ ನಾಯಿ ಥರ. ನಾಯಿ ಹೆಂಗೆ ಮಾಡ್ತದೆ? ಬಣಿಮಿ ಮೇಲೆ ಮಲಗಿದ ನಾಯಿ ಪಾಪ ಬಂದು ತಿನ್ನುವಂಥ ದನಗಳಿಗೂ ಬಿಡಂಗಿಲ್ಲ, ತಾನು ತಿನ್ನಂಗಿಲ್ಲ. ಮ್ಯಾಲೆ ಕೂತ್ಕೊಂಡು ಬರೀ ಬೊಗಳ್ತಾನೆ ಇರ್ತದೆ, ಅದು ಯಾವುದಕ್ಕೂ ಬಿಡಂಗಿಲ್ಲಲ್ಲ. ಅದೇ ರೀತಿ ಲೋಭತ್ವ ಕೂಡಿದಂಥ ವ್ಯಕ್ತಿ ಹಂಗೆ ಇರ್ತಾನೆ. ಅದು ಒಳಗೆಲ್ಲ ಇಟ್ಟಿರ್ತಾನೆ ಸಂಪತ್ತು, ಒಬ್ರಿಗೆ ಕೊಡಂಗಿಲ್ಲ. ದಾನ ಧರ್ಮ ಅಂತೂ ದೂರೇ ಉಳಿತು. ಯಾರಿಗೆ ಈ ಲೋಭತ್ವ ಇದೆ, ಅದಕ್ಕೆ ಕಡು ಲೋಭದಿಂದ ದುರ್ಗುಣ ಅನ್ಯ ಮುಟ್ಟೆ ಅಂತ ಹೇಳ್ತಾರೆ. ಈ ಲೋಭತ್ವ ಇತ್ತಂದ್ರೆ ಮನುಷ್ಯ ಮುಂದಕ್ಕೆ ಬರಂಗಿಲ್ಲ. ಅದಕ್ಕೆ ಹೇಳ್ತಾರೆ, ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಇದ್ರಾಗ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದಕ್ಕೆ ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ಆ ಲೋಭತ್ವ ಮಾಡಿ ದಾನ ಧರ್ಮ ಒಬ್ರಿಗೆ ಕೊಡ್ಲಾರ್ದಂಗೆ ಏನು ಇಟ್ಕೋತಾನಲ್ಲ, ಆ ಕೈನೇ ಬರಂಗಿಲ್ಲ ನೋಡ್ರಿ ಕೊಡ್ಬೇಕಂತ. ಅದಕ್ಕೆ ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ. ನೋಡ್ರಿ, ತೀರ್ಥಕ್ಷೇತ್ರ ನೋಡೋಕ್ಕೂ ಕೂಡ ನಿನ್ನ ಕೈಲಿ ಆಗಂಗಿಲ್ಲ. ಯಾಕೆ? ಅದು ಲೋಭತ್ವ ಇದ್ದಾಗ. ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು. ಯಾವಾಗ ಈ ದುರ್ಗುಣ ನಿನ್ನ ಹತ್ರ ಇತ್ತು, ಲೋಭತ್ವ ನಿನ್ನ ಹತ್ರ ಇತ್ತು ಅಂದ್ರೆ ಯಾವುದು ನೀನು ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾರೆ ನೋಡ್ರಿ ಮಹಾತ್ಮರು, ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾರಂತ. ಅದಕ್ಕೆ ನಿನ್ನ ಕಿವಿ, ನಿನ್ನ ಕಂಗಳು, ನಿನ್ನ ಕಣ್ಣುಗಳು ಕೂಡ ಏನು ತೀರ್ಥಕ್ಷೇತ್ರ ಅಂತ ನೋಡಿ ಪಾವನ ಆಗಲಿಲ್ಲಪ್ಪ. ಮತ್ತು ನಿನ್ನ ಸದ್ವಿಚಾರ ನೋಡ್ರಿ, ಇದು ನಾವು ಮಾಡುವಂಥ ಸದ್ವಿಚಾರ, ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಕೂಡ ತಾಕತ್ತು ಬರಂಗಿಲ್ಲ, ಶಕ್ತಿ ಬರಂಗಿಲ್ಲ ನಿನಗೆ. ಲೋಭತ್ವ ಅಷ್ಟೊಂದು ದುರ್ಗುಣ. ಅದಕ್ಕೆ ಹೇಳ್ತಾರಲ್ಲ ಅವರು, ಕಡು ಲೋಭದಿಂದ ಭಾಳಷ್ಟು ಕಡು ಲೋಭ. ಅದು ಬರೀ ಲೋಭ ಬೇರೆ, ಕಡು ಲೋಭ ಬೇರೆ. ಅತಿ ಕಡು ಲೋಭ, ಒಬ್ರಿಗೊಂದು ಪೈಸೆ ಮುಟ್ಸಂಗಿಲ್ಲ. ಕೊನೆಯವರೆಗೆ ಇಟ್ಟು ನೋಡ್ಕೊಂಡು ಒಂದಲ್ದ ಒಂದು ಸಲ ಸತ್ತು ಹೋಗೋದು, ಕೊನೆಗೆ ಯಜ್ಞಾಗಿ ಹುಟ್ಟೋದು. ಹಾಗೆ ಹೇಳ್ತಾರೆ ಮಹಾತ್ಮರು. ಹಾಗಾಗಿ ಲೋಭತ್ವ ಅನ್ನುವಂಥದ್ದು ಯಾರಿಗೂ ಕೊಡಲಾರ್ದೇ ಇರುವಂಥದ್ದು. ಈ ಬುದ್ಧಿ ಭಾಳಷ್ಟು
ಅಷ್ಟು ಕೆಟ್ಟದ್ದು ಇದು ಬಂದುಬಿಡ್ತದೆ. ಪ್ರಾಪ್ತ ಆದಂಥ ವಸ್ತು ನಮಗೆ ಸಿಕ್ಕಿತು ಅಂತಂದಾಗ, ಪ್ರಾಪ್ತಿ ಆಯ್ತು ಅಂದಾಗ ಅದನ್ನು ಯಾರಿಗೆ ಕೊಡಬಾರ್ದು ಅನ್ನುವಂಥ ಒಂದು ಬುದ್ಧಿ, ಅದು ಲೋಭತ್ವ ಅಂತ ತಿಳಿಸ್ಕೊಳ್ತದೆ. ಮತ್ತು ಆ ಇಟ್ಟಂಥ ವಸ್ತುವಿನ ಮೇಲೆ ನೋಡ್ರಿ ಸುಮ್ಮನೆ ಇರ್ತೀವಿ, ಎಷ್ಟು ಮೋಹ ಇಟ್ಟಿರ್ತೀವಿ ನಾವು ಅದ್ರ ಮೇಲೆ, ಅಲ್ಲ, ಆಸೆ ಇಡ್ತೀವಿ, ಮನಸ್ಸನ್ನು ಇಟ್ಟಿರ್ತೀವಿ. ಕೆಲವ್ರು ನೋಡ್ರಿ ಮನ್ಯಾಗ ರೊಕ್ಕ ರೂಪಾಯಿ ಅಂತಲೇ ಮಹಾತ್ಮರು ಬಂದಾರ, ಎಲ್ಲೋ ಒಂದು ಕಡೆ ಶಾಸ್ತ್ರಿ ಹೇಳಕತ್ತಾರ ಅಥವಾ ಏನೋ ಒಂದು ವಿಚಾರಗಳನ್ನು ಹೇಳಕ್ಕೆ ಬಂದಾರ, ಒಂದು ಸ್ವಲ್ಪ ದರ್ಶನಾರ ತೊಗೊಂಡು ಬರೋಮಂತಂದ್ರೆ ಬರಂಗಿಲ್ಲ ಅಂತಾರೆ. ಯಾಕಂದ್ರೆ ಮನೆಗೆ ಯಾರು ಇರಂಗಿಲ್ಲ ರೀ ಅಂತಾರೆ, ಮನೆ ಕಾಯ್ಬೇಕಲ್ಲ, ಮತ್ತು ದುಡ್ಡು ಅದೆಲ್ಲ ಇಟ್ಟಿರ್ತಾರೆ, ಮನಸ್ಸೆಲ್ಲ ಅಲ್ಲೇ ಅದ. ಮತ್ತು ಹೆಂಗೆ ಬಂದು ಕುಂತು ಕೇಳೋಕ್ಕಾಗ್ತದೆ ಹೇಳ್ರಿ? ಅದೆಲ್ಲ ಅವಕಾಶವನ್ನು ತಪ್ಪಿಸ್ತದೆ ರೀ ಇದು. ಈ ಮನಸ್ಸು ಅನ್ನುವಂಥದ್ದು, ಈ ಮೋಹ, ಈ ಮೋಹ ಅನ್ನುವಂಥದ್ದು ಒಂದಲ್ಲ ಎರಡಲ್ಲ ಇದು ಮಾಡುವಂಥದ್ದು. ಅದರಲ್ಲೇ ಏನು ಅದು ಲೋಭತ್ವ ಮಾಡಿ ಇಟ್ಟಿರ್ತಾನಲ್ಲ, ಅದ್ರ ಮೇಲೆ ಮನಸ್ಸಿಡುವಂಥದ್ದು ಇಟ್ಟು ಆ ಮೋಹ, ಅದಕ್ಕೇನು ಹೇಳ್ತಾರೆ, ಸಂಪೂರ್ಣ ಮನಸ್ಸು ಅದ್ರ ಮೇಲೆ ಇರುವಂಥದ್ದು, ಇದಕ್ಕೆ ಮೋಹ ಅನ್ನುವಂಥದ್ದು ಹೇಳ್ತಾರೆ. ಯಾಕೆ ಇಂಥದ್ದನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ, ನನಗಿಂತ ಹೆಚ್ಚಿನವರು ಯಾರೂ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇದು ಮೋಹ ಅನ್ನಿಸ್ಕೊಂಡ್ರೆ ಮತ್ತು ಮನಸ್ಸಿನಲ್ಲಿ ಏನು ಉತ್ಪತ್ತಿ ಆಯ್ತಲ್ಲಿ? ಎಲ್ಲ ಯಾರೂ ಇದು ಪ್ರಾಪ್ತಿ ಮಾಡ್ಕೊಂಡಿಲ್ಲ, ನಾನೇ ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ, ಇದು ನನಗೆ ಸಿಕ್ಕದ, ಯಾರ ಹತ್ರ ನನ್ನಲ್ಲಿರುವಂಥ ವಸ್ತು ಬೇರೆ ಯಾರ ಹತ್ರನೂ ಇಲ್ಲ ಅನ್ನುವಂಥ ಒಂದು ಮದ ಒಂದು ಸೇರಿಬಿಡ್ತದಲ್ಲಿ. ಈ ಒಂದಕ್ಕೊಂದು ಜಾಯಿಂಟ್ ಇರ್ತಾವೆ, ಒಂದಕ್ಕೊಂದು ಅಲ್ಲಿ ಮದ. ತನಗಿಂತ ಶ್ರೇಷ್ಠವಾದಂಥ ವಸ್ತು ಇಲ್ಲಿ, ಯಾಕಂತಂದ್ರೆ ತನಗಿಂತ ತಾನೇನೋ ಮಾಡ್ಬೇಕಂತಿದ್ದ, ತನಗಿಂತ ಜಾಸ್ತಿ ಇದ್ದಂಥದ್ದು ಯಾರ್ದೋ ಒಂದು ಸಂಪತ್ತನ್ನು ನೋಡಲಿ, ಯಾವುದೋ ವಸ್ತುವನ್ನು ಪ್ರಾಪ್ತಿ ಮಾಡ್ಕೊಂಡಂಥದ್ದನ್ನು ನೋಡಲಿ, ಏನೇ ಮಾಡಿದರೂ ಕೂಡ ಸಹನೆ ಇರದೇ ಇರುವಂಥದ್ದು, ಇನ್ನೊಬ್ಬರ ಒಂದು ನೋಡಿ ಮತ್ಸರ ಪಡುವಂಥದ್ದು, ಇದು ಮತ್ಸರ ಅಂತ ಹೇಳಿಸ್ಕೊಳ್ತದೆ. ಇನ್ನೊಬ್ರದ್ದು ನೋಡಿ ನಾವು ಸಂತೋಷ ಪಡಂಗಿಲ್ಲ, ನಮಗಿಂತ ಜಾಸ್ತಿ ಮಾಡ್ಯಾರ ನೋಡಪ್ಪ, ಅದು ಹೆಂಗೆ ಮಾಡ್ಯಾರ ನೋಡಪ್ಪ ಅಂತ ಹಿಂಗೆ ಮತ್ಸರ ಬರ್ತದೆ ನೋಡಿ, ಹೊಟ್ಟೆ ಕಿಚ್ಚು ಬರುವಂಥದ್ದು, ಇದು ಮತ್ಸರ ಅಂತ ಅನ್ಸ್ಕೊಳ್ತದೆ. ಈ ರೀತಿಯಿಂದ ಕೂಡಿಕೊಂಡಂಥ ಮನಸ್ಸು ಅರಿಷಡ್ ವರ್ಗಗಳು, ಇದು ಮನಸ್ಸಿನ ಮಕ್ಕಳು ಅಂತ ಹೇಳ್ತಾರೆ. ಇವು ಮನಸ್ಸಿನಲ್ಲಿ ಇರುವಂಥ ಇವೆಲ್ಲ ಯಾರಿಗೇನು ಬಿಚ್ಚಿ ತೋರ್ಸವಂಥವ ನೀವು? ಹೌದಾ? ಎಲ್ಲೇ ನಾವು ಇಲ್ಲರಿ ನಮ್ಮಲ್ಲಿ ಏನಿಲ್ಲರಿ ಅಂತಂದ್ರೆ ಇವು ಅರಿಷಡ್ ವರ್ಗಗಳು ಎಲ್ಲರ ಹತ್ರ ಇದ್ದುವೆ, ಇವು ಮನಸ್ಸಿನ ಮಕ್ಕಳು ಇವರೆಲ್ಲ. ಇವು ಸುಮ್ಮನೆ ಹಂಗೆ ಹೋಗ್ಬಿಡ್ತಾವನ್ನ, ಸುಮ್ಮನೆ ಹಂಗೆ ಹೋಗುವಂಥವಲ್ಲ. ಅದಕ್ಕೆ ಇವು ಅರಿಷಡ್ ವರ್ಗಗಳಿಂದ ಕೂಡಿ ನನ್ನ ಮನಸ್ಸು ಹೆಂಗಾಗಕತ್ತದಪ್ಪ, ಭಗವಂತನ ಮುಂದೆ ಪರಮಾತ್ಮ ಮುಂದೆ ಹೇಳ್ಕೊಳಕತ್ತೇನೆ, ಶಿಷ್ಯ ಒಂದಲ್ಲ ಎರಡಲ್ಲಪ್ಪ, ನನ್ನ ದುಃಖ ನೋಡು, ನೀನು ಕಣ್ಣು ತೆರೆದು ನೋಡು, ನಾ ಎಲ್ಲಿ ನೆಮ್ಮದಿಯಿಂದ ಇರೋಕ್ಕಾಗ್ತದೆ ಹೇಳು ನನಗೆ, ಹೇಳು. ಈ ತಾಪಗಳು ನನ್ನನ್ನು ಏನಾಗ್ತದೆ, ಅರಿಷಡ್ ವರ್ಗಗಳು, ಈ ಮೂರು ತಾಪಗಳು ನನ್ನನ್ನು ಮನಸ್ಸನ್ನು ತಾಪಗೊಳಿಸ್ತಾ ಇದ್ದಾವ, ದುಃಖಕ್ಕೆ ತೊಗೊಂಡು ಹೋಗ್ತಾ ಇದ್ದಾವ. ಅದರಿಂದ ನನ್ನ ಮೇಲೆ ನೀ ಕೃಪೆ ಮಾಡಪ್ಪ, ನೋಡು ನನ್ನ ಕಷ್ಟವನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅನನ್ಯ ರೀತಿಯಿಂದ ನಿನ್ನ ಪ್ರಾರ್ಥನೆ ಚಿಂತನೆ ಮಾಡ್ತಕ್ಕಂಥ ಭಕ್ತರಿಗೆ ಬೇಡಿದಂಥದ್ದನ್ನು ಕೊಡುವಂಥವು ನೀನು. ಕಲ್ಪವೃಕ್ಷ ಕಾಮಧೇನು ಇದ್ದಂಗಿದೆ. ಅದಕ್ಕೆ ನಿನ್ನ ಹತ್ರ ಹೇಳ್ಕೊಳ್ತೀನಿ ನಾನು. ಯಾಕಂದ್ರೆ ಇವು ಯಾರು ಬಿಡ್ಸಂಗಿಲ್ಲ ಜಗತ್ತಿನೊಳಗೆ. ಅಪ್ಪ ಅಮ್ಮ ಮತ್ತು ಬಂದಕ್ಕೆ ತಂದು ಹಾಕಿದ್ದಾರೆ, ಬಂಧು ಬಳಗ ಯಾಕಂದ್ರೆ ಬಂಧುಗಳಾದವರು ಬಂದುಂಡು ಹೋಗೋರು, ಬಂಧನ ಕಳೀಲರಿ, ನಾನು ದುಃಖ ಕಳೀತಾರನೇ ಯಾರನ್ನ. ಎಷ್ಟು ಜಗತ್ತಿನೊಳಗೆ ಎಷ್ಟು ಬಂಧು ಬಳಗ ಆದ್ರಿ, ಭಾಳ ಮಂದಿ ನಮ್ಗೆ ತಲೆ ತುಂಬ ಬಳಗ ಆದ್ರಿ ಅಂತೀವಿ. ತೊಗೊಂಡು ಏನು ಮಾಡ್ತಿ? ಯಾರು ನಿನ್ನ ದುಃಖ, ನನ್ನ ದುಃಖ ಏನು ಕಳೀತಾರೆ ನೀವರೆಲ್ಲ? ಯಾರೂ ಇಲ್ಲ. ಮತ್ತು ನನ್ನನ್ನು ಬಂಧನಕ್ಕೆ ತೊಗೊಂಡು ಹೋಗೋಕೆ ಹಾಕ್ತಾರಪ್ಪ. ಅದಕ್ಕೆ ನಿನ್ನ ಮುಂದೆ ಹೇಳಕತ್ತೀನಿ ನಾನು. ಅದಕ್ಕೆ ನೀನು ಕಲ್ಪವೃಕ್ಷ ಕಾಮಧೇನು ಥರ ಇದೆ, ಸದೃಶ್ಯನಾಗಿರುವಂಥವನು, ಸತ್ಪುರುಷರನ್ನುವಂಥ ಸಮುದ್ರಕ್ಕೆ ಹುಣ್ಣಿಮೆಯ ಚಂದ್ರನಂತೆ ನೀನಿರುವಂಥವನು. ಸಮುದ್ರ ಹುಣ್ಣಿಮೆಯ ದಿವಸ ಉಕ್ಕಿ ಇರ್ತದಂತಾರಲ್ಲ, ಹಂಗೆ ಸತ್ಪುರುಷರನ್ನುವಂಥ ಸಮುದ್ರಕ್ಕೆ ನೀವು ಹುಣ್ಣಿಮೆಯ ಸದೃಶ್ಯ ರೂಪನಾಗಿರುವಂಥ ಚಂದ್ರನಂಗಿದೀಪ ನೀನು. ಅಂದಮೇಲೆ ನನ್ನನ್ನು ರಕ್ಷಣೆ ಮಾಡೋಕ್ಕೆ ನಿನಗೆ ಆಗಂಗ್ಲೇನೋ? ಅವಶ್ಯವಾಗಿ ಆಗ್ತದೆ. ನನ್ನನ್ನು ಶರಣು. ಯಾಕಂತಾರೆ ನೀನು ನನ್ನನ್ನೇ ಶರಣ ಯಾಕೆ ಹೋಗ್ತಿ ಅಂತ ನೀನು ಜಗತ್ತಿನ ನನಗೆ ಅನೇಕ ಮಂದಿ ಅದರ, ಅವ್ರ ಬಳಿ ಹೋಗ್ಬೋದಲ್ಲ, ನನ್ನ ಹತ್ರ ಯಾಕೆ ಬಂದಿ ಅಂತ ನೀನು ಅನ್ಬೋದು. ಅವ್ರ ಬಳಿ ಹೋಗು, ನನ್ನ ಹತ್ರ ಯಾಕೆ ಬರ್ತೀನಿ, ನನಗೇ ಶರಣೆ ಯಾಕೆ ಬಂದಿ ಅಂತ ನೀನು ಅನ್ಬೋದು. ಆದ್ರೆ ಬೇರೆ ಬೇರೆಯಾಗಿ ಕಾಣಿಸ್ತಕ್ಕಂಥ ಜಗತ್ತೆಲ್ಲಕ್ಕೂ ನೀನು ಹೆಂಗಿದಿ, ಏನು ಕಾಣಿಸ್ತದಲ್ಲ ಜಗತ್ತು ಭಿನ್ನ ಭಿನ್ನವಾಗಿ. ಅದಕ್ಕೆ ತನುವಿದೇನು ಎನ್ನೋಳು ಹೊಂದಿತೇತೇಕೆ, ನಾನಾರು ಜನನ ಮರಣಕಾರಿ ನನ್ನೀ ಶರೀರದಳು, ನೆನೆವ ಆಲಿಸೋ ಉಣುವ ಸೋಂಕುವ ತನುವ ಹಾರು, ನುಡಿಗಳು ಜನಿಪವು ಎಲ್ಲಿಂದ, ಹಸುಗಳು ಏನೆನ್ನ ನೆಮ್ಮಿಹವು, ಎನ್ನನ್ನು ಅನುಗೊಳಿಸಿ ನಡೆಸುವವರಾರು, ಏತರದಿಂದ ಜಗವಿನಿತು ಭೇದಾಕಾರದಿಂದ ಕಾಣಿಸ್ತೆಂಬ ಭಾವನೆಗಳ ಅನುಭವವಿಡಿದು. ಯಾರಿಂದಾಗಿದೆ ಇದೆಲ್ಲ? ನಿನ್ನಿಂದನೇ ಆಗ್ಯದ. ಜಗತ್ತೇನು ಭಿನ್ನ ಭಿನ್ನವಾಗಿ ಎಲ್ಲ ತೋರ್ತದೆ, ಎಲ್ಲ ಕಾಣ್ತದೆ. ಈ ಜಗತ್ತೆಲ್ಲಕ್ಕೂ ನೀನು ಹೆಂಗಿದೆ, ಆದಿ ಬೀಜ ನೀದೆಪ್ಪ, ಇದೆಲ್ಲ ನಿನ್ನಲ್ಲೇ ತೋರ್ತದೆ ಇದು.
ಅದಕ್ಕೆ ಎಲ್ಲವೂ ನಿನ್ನಲ್ಲೇ ಐತೆ. ಅದರಿಂದ ನೀನೊಬ್ಬನೇ ಶ್ರೇಷ್ಠವಾಗಿ ಏನು ಜಗತ್ತಿನಾಗ ಎಲ್ಲ ಕಾಣಿಸ್ಕೊತಬೀರಿ, ಎಲ್ಲ ತೋರ್ತಬೀರಿ, ಎಲ್ಲರೂ ನಿನ್ನ ಅದರಲ್ಲೇ ಅದಾರ. ಅವರು ಎಲ್ಲಕ್ಕೂ ಮೂಲ ಆಧಾರವಾಗಿರುವಂಥವನ್ನೇ ನೀನಿದೆ. ಅದಕ್ಕೆ ಅದರಿಂದ ನೀನೊಬ್ಬನೇ ಶ್ರೇಷ್ಠನಾಗಿರುವಂಥದ್ದು ಹೊರತಾಗಿ ಮತ್ತಾರೂ ಇಲ್ಲ. ಆ ಕಾರಣದಿಂದ ಪರಮಾತ್ಮ ನಿನ್ನ ಪಾದಕಮಲಗಳನ್ನು ಹಿಡ್ದೀನಪ್ಪ, ನನಗೆ ಇವನ್ನೆಲ್ಲ ಬಿಡಿಸಿಬಿಡು ಅಂತ ಭಕ್ತನಾದಂಥವ ಕೇಳ್ಕೊಳ್ತಾ ಇದ್ದಾನ. ಟೈಮ್ ಆಗಿಬಿಟ್ಟದೀಗ. ಮತ್ತು ನಾವು ಮುಂದಿನ 2ನೇ ನುಡಿ ನೋಡೋಣ. ಮುಂದಿನ ನಾಳೆ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವ. ಮುಖ್ಯವಾಗಿರುವಂಥ ನಮ್ಮ ದುಃಖಗಳು ಏನದಾವ ಅಂತ ಅವರು ಚೆನ್ನಾಗಿ ಎಳೆಯಾಗಿ ನಿಜಗೊಂಡ್ರೆ ಶಾಸ್ತ್ರ ಸಿಗೋದೇ ಭಾಳ ಅಪರೂಪ. ಸಿಕ್ಕಾಗ ನಾವೆಲ್ಲರೂ ಧನ್ಯರಂತ ಅಂದ್ಕೊಳ್ಳೋಣ. ಮತ್ತು ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ.